For many weeks, we've been studying about the topic, the study about the Bible. ನಾವು ಕಳೆದ ಅನೇಕ ವಾರಗಳಿಂದ ನಾವು ಈ ಒಂದು ವಿಷಯದ ಕುರಿತಾಗಿ ಅಧ್ಯಯನ ಮಾಡುತ್ತಾ ಇದ್ದೇವೆ. ಏನೆಂದರೆ ಸತ್ಯವೇದದ ಕುರಿತಾದಂತ ಅಧ್ಯಯನ. Now our study is not a message, but it is more like a school study. ನಾವು ಮಾಡ್ತಾ ಇರುವಂತ ಈ ಅಧ್ಯಯನ ಅದು ಒಂದು ಬೋಧನೆಯ ರೀತಿ ಇರುವಂತ ಒಂದು ಸಂದೇಶದ ರೀತಿ ಇರುವಂತ ಬೋಧನೆ ಅಲ್ಲ, ಬದಲಾಗಿ ಆ ಒಂದು ಶಾಲೆಯಲ್ಲಿ ಮಾಡುವಂತ ಅಧ್ಯಯನದ ರೀತಿಯಾದಂತ ಅಧ್ಯಯನ. It all comes under the topic of systematic theology. ಇದೆಲ್ಲವೂ ಆ ಒಂದು ಕ್ರಮಬದ್ಧವಾದ ದೈವಶಾಸ್ತ್ರದ ಅಧ್ಯಯನ ಎಂಬಂತ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಬರುವಂತದ್ದಾಗಿದೆ. So the first thing we looked at is about the Bible. ಮೊದಲನೇದಾಗಿ ನಾವು ನೋಡಿಕೊಂಡಂತದ್ದು ಸತ್ಯವೇದದ ಕುರಿತಾಗಿ. Before going to study about God, why did we take the Bible as the study of the Bible? ನಾವು ದೇವರ ಕುರಿತಾಗಿ ಅಧ್ಯಯನ ಮಾಡುವ ಬದಲು ಮೊದಲನೇದಾಗಿ ಯಾಕೆ ಸತ್ಯವೇದದ ಕುರಿತಾದಂತ ಅಧ್ಯಯನವನ್ನ ತೆಗೆದುಕೊಂಡೆವು? Because if we don't have the Bible, we cannot know about God. ಯಾಕಂದ್ರೆ ಸತ್ಯವೇದವು ಇಲ್ಲದೆ ಹೋದರೆ ನಮಗೆ ದೇವರ ಕುರಿತಾದಂತ ಜ್ಞಾನವು ಸಿಕ್ಕುವುದಿಲ್ಲ. That is why we took that topic first. ಆದ್ದರಿಂದಲೇ ಆ ವಿಷಯವನ್ನ ನಾವು ಮೊದಲು ಅಧ್ಯಯನಕ್ಕೆ ಎತ್ತಿಕೊಂಡೆವು. Now I said it earlier, in systematic theology in the Bible, there is at least main 10 topics that we need to study. ಕ್ರಮಬದ್ಧವಾದ ದೈವಶಾಸ್ತ್ರದ ಅಧ್ಯಯನವನ್ನ ನಾವು ನೋಡುವಾಗ ಸತ್ಯವೇದದಲ್ಲಿ ಮುಖ್ಯವಾಗಿ 10 ವಿಷಯಗಳನ್ನ ನಾವು ನೋಡುತ್ತೇವೆ. Main topics. 10 ಪ್ರಾಮುಖ್ಯವಾದಂತ ವಿಷಯಗಳು. If you go to a good Bible school, this is what you will study. ನೀವು ಒಂದು ಉತ್ತಮ ಸತ್ಯವೇದ ಶಾಲೆಗೆ ಹೋಗುವುದಾದರೆ ಈ ವಿಷಯಗಳ ಕುರಿತಾಗಿ ನೀವು ಅಧ್ಯಯನ ಮಾಡುತ್ತೀರಿ. So our study is a little bit of academic. ಆ ಒಂದು ಅಧ್ಯಯನ ಅದು ಒಂದು ಶೈಕ್ಷಣಿಕವಾದಂತ ರೀತಿಯ ಅಧ್ಯಯನವಾಗಿರುತ್ತದೆ. It's not like a regular message we give. ನಾವು ನೀಡುವಂತಹ ಒಂದು ಸಂದೇಶದ ರೀತಿಯಲ್ಲಿ ಅದು ಸಾಮಾನ್ಯವಾದ ಸಂದೇಶದ ರೀತಿಯಲ್ಲಿ ಇರುವುದಿಲ್ಲ. So some of the things we share may be little boring to you. I hope not. ನಾವು ಹಂಚಿಕೊಳ್ಳುವಂತ ಕೆಲವು ವಿಷಯಗಳು ಕೆಲವರಿಗೆ ಅದು ತುಂಬಾ ಬೋರಿಂಗ್ ಆಗಿರಬಹುದು, ಆ ರೀತಿ ಇಲ್ಲ ಎಂಬುದಾಗಿ ನಾನು ನೆನೆಸ್ತೇನೆ. But these facts, this truth will strengthen our faith. ಆದರೆ ಈ ಸತ್ಯಗಳು ನಮ್ಮ ನಂಬಿಕೆಯನ್ನು ದೃಢಪಡಿಸುತ್ತವೆ. The main 10 topics in the Bible, I will quickly repeat it. ಸತ್ಯವೇದದಲ್ಲಿರುವಂತಹ ಪ್ರಾಮುಖ್ಯವಾದ 10 ವಿಷಯಗಳನ್ನು ನಾನು ಬೇಗನೆ ನಿಮಗೆ ತಿಳಿಸುತ್ತೇನೆ. Some of you may be new, that's why I'm repeating it. ನಿಮ್ಮಲ್ಲಿ ಅನೇಕರು ಹೊಸಬರಿರಬಹುದು, ಆದ್ದರಿಂದ ನಾನು ಮತ್ತೆ ಪುನರುಚ್ಚರಿಸುತ್ತಿದ್ದೇನೆ. First is bibliology, or the study of the doctrine of Bible. ಮೊದಲನೇದಾಗಿ ಸತ್ಯವೇದದ ಕುರಿತಾದಂತಹ ಅಧ್ಯಯನ ಅಥವಾ ಸತ್ಯವೇದದ ಆ ಒಂದು ಸಿದ್ಧಾಂತಗಳ ಕುರಿತಾದ ಅಧ್ಯಯನ. Secondly, theology proper, or study about the person of God. ಎರಡನೇದಾಗಿ ದೇವರ ಕುರಿತಾದಂತಹ ದೇವರ ವ್ಯಕ್ತಿತ್ವದ ಅಧ್ಯಯನ. Thirdly, it is Christology, study of the person and work of the Lord Jesus Christ. ಮೂರನೇದಾಗಿ ಕ್ರಿಸ್ತನ ಕುರಿತಾದಂತಹ ಅಧ್ಯಯನ ಅಥವಾ ಕ್ರಿಸ್ತನ ಕಾರ್ಯಗಳ ಆತನ ವ್ಯಕ್ತಿತ್ವದ ಕುರಿತಾದ ಅಧ್ಯಯನ. His person and work. ಆತನ ಕಾರ್ಯಗಳು ಮತ್ತು ಆತನ ವ್ಯಕ್ತಿತ್ವದ ಕುರಿತಾದ ಅಧ್ಯಯನ. The pneumatology, or study about the person and work of the Holy Spirit. ನಾಲ್ಕನೇದಾಗಿ ನ್ಯೂಮೆಟಾಲಜಿ ಎಂಬುದಾಗಿ ಹೇಳುವಾಗ ಪರಿಶುದ್ಧಾತ್ಮನ ಕುರಿತಾದಂತಹ ಅಧ್ಯಯನ, ಆತನ ವ್ಯಕ್ತಿತ್ವ ಮತ್ತು ಕಾರ್ಯಗಳ ಅಧ್ಯಯನ. Then again, it is not in this order you have to study. Then comes angelology, study of the doctrine of the good and evil angels. ಈ ಒಂದು ಕ್ರಮದಲ್ಲಿಯೇ ಅಧ್ಯಯನ ಮಾಡಬೇಕು ಎಂಬುದಾಗಿ ಏನಲ್ಲ, ಆದರೂ ಕೂಡ ನಾನು ಹೇಳುತ್ತಾ ಇರುವಂತದ್ದು ಒಂದು ಕ್ರಮದಲ್ಲಿದೆ. ಅದೇನಂದ್ರೆ ನಂತರದ ಅಧ್ಯಯನ ದೇವದೂತರ, ಕೆಟ್ಟದಾದ ಮತ್ತು ಒಳ್ಳೆಯ ದೇವದೂತರ ಕುರಿತಾದ ಅಧ್ಯಯನ. Then the study of anthropology, study about man, human being. ಮತ್ತೆ ಆರನೇದಾಗಿ ಆಂಥ್ರೋಪಾಲಜಿ ಎಂಬುದಾಗಿ ಹೇಳುವಾಗ ಮಾನವ ಶಾಸ್ತ್ರ ಅಥವಾ ಮಾನವನ ಕುರಿತಾದ ಅಧ್ಯಯನ. Another one is hamartiology, a study of the doctrine of sin. ಏಳನೇದಾಗಿ ಹಮಾರ್ಷಿಯಾಲಜಿ ಎಂಬುದಾಗಿ ಹೇಳುವಾಗ ಪಾಪದ ಕುರಿತಾದಂತಹ ಮತ್ತು ಪಾಪದ ಸಿದ್ಧಾಂತಗಳ ಅಧ್ಯಯನ.
soteriology, study of salvation. ಸೊಟೀರಿಯಾಲಜಿ ಎಂಬುದಾಗಿ ಹೇಳುವಾಗ ಅದು ರಕ್ಷಣೆಯ ಕುರಿತಾದ ಅಧ್ಯಯನ. Then comes ecclesiology, study about ecclesia means church, the doctrine about the church. 9ನೇದಾಗಿ ಎಕ್ಲಿಸಿಯಾಲಜಿ ಎಂಬುದಾಗಿ ಹೇಳುವಾಗ ಸಭೆಯ ಕುರಿತಾದಂತಹ ಅಧ್ಯಯನ. Lastly, eschatology or things to come, future things, what's going to happen. 10ನೇದಾಗಿ ಅಂತಿಮ ಗತಿಶಾಸ್ತ್ರ ಅಥವಾ ಮುಂದೆ ಸಂಭವಿಸುವಂತ ಅಂತ್ಯಕಾಲದಲ್ಲಿ ಸಂಭವಿಸುವ ವಿಷಯಗಳ ಕುರಿತಾದ ಅಧ್ಯಯನ. People are very interested about that today. Oh, what is happening with Corona? What is happening with Israel and Palestine? People's curiosity is raised to know about the future. ಈ ದಿನಗಳಲ್ಲಿ ಜನರು ಗತಿಶಾಸ್ತ್ರ ಅಥವಾ ಮುಂದಿನ ಭವಿಷ್ಯತ್ ಜ್ಞಾನವನ್ನ ಭವಿಷ್ಯ ಶಾಸ್ತ್ರದ ಅಧ್ಯಯನದ ಕುರಿತಾಗಿ ಆಸಕ್ತಿ ಉಳ್ಳವರಾಗಿದ್ದಾರೆ. ಕೊರೋನಾ ಬಗ್ಗೆ ಏನು ಮತ್ತು ಇಸ್ರಾಯೇಲ್ ಪ್ಯಾಲೆಸ್ಟೈನ್ ವಿರುದ್ಧದಲ್ಲಿ ಆಗುತ್ತಾ ಇರುವಂತಹ ಆ ಯುದ್ಧದ ಕುರಿತಾಗಿ ಏನು ಎಂಬುದಾಗಿ ಆಸಕ್ತಿ ಉಳ್ಳವರಾಗಿದ್ದಾರೆ. We should not only know about the future, we should also know about the past, what has happened. ನಾವು ಕೇವಲ ಭವಿಷ್ಯದ ಕುರಿತಾಗಿ ತಿಳಿದುಕೊಳ್ಳುವುದು ಮಾತ್ರವಲ್ಲ, ಆದರೆ ಭೂತದ ಕಾಲದಲ್ಲಿ ಏನು ಸಂಭವಿಸಿದೆ ಎಂಬುದಾಗಿಯೂ ಕೂಡ ನಾವು ಕಲಿತುಕೊಳ್ಳಬೇಕು. Knowing the past will help us to understand the future better. ನಾವು ಭೂತಕಾಲದ ಕುರಿತಾಗಿ ಗತಿಸಿ ಹೋದ ವಿಷಯಗಳ ಕುರಿತಾಗಿ ಅಧ್ಯಯನ ಮಾಡುವಾಗ ಅದು ಭವಿಷ್ಯದ ಕುರಿತಾಗಿ ಅಧ್ಯಯನಕ್ಕೆ ನಮಗೆ ಸಹಾಯವಾಗುತ್ತದೆ. Somebody went to a palm reader, you know, there's somebody sitting on the roadside with a parrot, and that person said, I can tell you your future. ಗಿಳಿಶಾಸ್ತ್ರ ಏನ್ ಹೇಳ್ತೇನೆ, ಒಬ್ಬರು ಗಿಳಿಶಾಸ್ತ್ರ ಹಸ್ತರೇಖೆಗಳನ್ನು ನೋಡಿ ಶಾಸ್ತ್ರ ಹೇಳುವವರ ಬಳಿಗೆ ಹೋಗಿ ಆತನ ಭವಿಷ್ಯದ ಕುರಿತಾಗಿ ತಿಳಿದುಕೊಳ್ಳಲಿಕ್ಕೆ ಬಯಸಿದನು. So he said, if you give me 100 rupees, I can tell you your future. ಆತನು ಹೇಳಿದನು, ನೀನು ನನಗೆ 100 ರೂಪಾಯಿನ ಕೊಡುವುದಾದರೆ ನಿನ್ನ ಭವಿಷ್ಯವನ್ನು ನಾನು ನಿನಗೆ ತಿಳಿಸುತ್ತೇನೆ. So this man, a believer, told that person, I will give you 200 rupees if you can tell me what happened yesterday in my life. ಆ ವ್ಯಕ್ತಿ ಒಬ್ಬ ವಿಶ್ವಾಸಿಯಾಗಿದ್ದನು. ಆತನು ಆ ಭವಿಷ್ಯ ಹೇಳುವಂತ ಗಿಣಿಶಾಸ್ತ್ರದ ವ್ಯಕ್ತಿಗೆ ನಾನು 200 ರೂಪಾಯಿನ ಕೊಡುತ್ತೇನೆ, ನಿನ್ನೆಯ ದಿನ ನನ್ನ ಜೀವಿತದಲ್ಲಿ ಏನು ಸಂಭವಿಸಿತು ಎಂಬುದಾಗಿ ನೀನು ಹೇಳುವುದಾದರೆ. He said, no, I cannot do that, but I can tell you your future. ಆದರೆ ಆ ಗಿಳಿಶಾಸ್ತ್ರದವನು ಹೇಳಿದನು, ಇಲ್ಲ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನಾನು ನಿನಗೆ ಭವಿಷ್ಯವನ್ನ ಬೇಕಾದ್ರೆ ಹೇಳುತ್ತೇನೆ. So this believer said, I know my past, I know my future also, where I'm going. ಆಗ ಆ ವಿಶ್ವಾಸಿ ಹೇಳಿದರು, ನನಗೆ ನನ್ನ ಭೂತಕಾಲವೂ ಗೊತ್ತು ಮತ್ತು ನನ್ನ ಭವಿಷ್ಯತ್ ಕಾಲವೂ ಗೊತ್ತು, ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂಬುದಾಗಿ. The point I am making is we should not be curiosity seekers, wanting to know because of some incident happening. We want to know what is happening. No, but we should have a good handle on the whole word of God. ನಾವು ಕೇವಲ ಆಸಕ್ತಿ ಉಳ್ಳವರಾಗಿರಬಾರದು, ಭವಿಷ್ಯದ ಕುರಿತಾಗಿ ಏನು ಸಂಭವಿಸುತ್ತದೆ ಎಂಬುದಾಗಿ ಮಾತ್ರ ತಿಳಿದುಕೊಳ್ಳುವ ಆಸಕ್ತಿ ಉಳ್ಳ ವಿಶ್ವಾಸಿಗಳು ನಾವು ಆಗಿರಬಾರದು. We should have a good handle on all the word of God. ನಾವು ದೇವರ ವಾಕ್ಯ, ಎಲ್ಲ ವಿಷಯಗಳ ಕುರಿತಾಗಿಯೂ ಆಸಕ್ತಿ ಉಳ್ಳವರಾಗಿರಬೇಕು, ಅದನ್ನು ಚೆನ್ನಾಗಿ ತಿಳಿದಿರಬೇಕು. We looked at bibliology. ನಾವು ಸತ್ಯವೇದದ ಕುರಿತಾದ ಅಧ್ಯಯನವನ್ನ ಮಾಡಿದೆವು. Today we are going to start the topic of theology, ದೈವಶಾಸ್ತ್ರ. ನಾವು ಈ ದಿನದಿಂದ ಮುಂದಕ್ಕೆ ನಾವು ದೈವಶಾಸ್ತ್ರದ ಅಧ್ಯಯನವನ್ನು ನಾವು ಪ್ರಾರಂಭಿಸುತ್ತೇವೆ. The word of God, we will look at 2 verses. One is 2 Timothy 2:15. ನಾವು 2 ವಚನಗಳ ಭಾಗಗಳನ್ನು ನಾವು ನೋಡಿಕೊಳ್ಳೋಣ. 2 ತಿಮೋಥೆಯನ್ನ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. In our Monday study we are going through this book. ನಾವು ನಮ್ಮ ಸೋಮವಾರದ ಸತ್ಯವೇದ ಅಧ್ಯಯನ ಕೂಟದಲ್ಲಿ ಈ ಅಧ್ಯಯನವನ್ನು ಮಾಡುತ್ತಿದ್ದೇವೆ. Please read 2 Timothy 2:15. 2ನೇ ತಿಮೋಥೆಯನ್ನ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯ ವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. This is God's desire for every one of us. ಇದೇ ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೆಯಾಗಿದೆ. A worker that need not be ashamed.
ನಾಚಿಕೊಳ್ಳದ ಕೆಲಸ ಮಾಡುವ ವ್ಯಕ್ತಿಗಳು ನಾವಾಗಿರಬೇಕು. We should be able to rightly divide the word of God. ನಾವು ದೇವರ ವಾಕ್ಯವನ್ನು ಸರಿಯಾಗಿ ವಿಭಾಗಿಸುವವರಾಗಿರಬೇಕು. The second passage is 1 Peter 3:15. ಎರಡನೆಯ ಈ ಒಂದು ವಾಕ್ಯ ಭಾಗ ಮೊದಲನೇ ಪೇತ್ರ 3:15. 3ನೇ ಅಧ್ಯಾಯ 15ನೇ ವಚನ. ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ. See, God wants you and I to be always ready to give an answer to anyone who asks of our faith. ದೇವರು ನಾನು ನೀವು ಯಾವಾಗಲೂ ನಮ್ಮ ನಂಬಿಕೆಯ ಕುರಿತಾಗಿ ಪ್ರಶ್ನೆ ಮಾಡುವವರಿಗೆ ಉತ್ತರ ಹೇಳಲಿಕ್ಕೆ ಸಿದ್ಧರಿರಬೇಕು ಎಂಬುದಾಗಿ ಬಯಸುತ್ತಾನೆ. If somebody wake you up from midnight from the sleep and ask you, tell me about the Holy Spirit, you should be able to give a basic teaching about the Holy Spirit. ಯಾರಾದರೂ ನಿಮ್ಮನ್ನ ಮಧ್ಯರಾತ್ರಿಯಲ್ಲಿ ನಿಮ್ಮ ನಿದ್ರೆಯಿಂದ ಎಚ್ಚರಿಸಿ ನಿಮಗೆ ಪವಿತ್ರಾತ್ಮನ ಕುರಿತಾಗಿ ನನಗೆ ತಿಳಿಸು ಎಂಬುದಾಗಿ ಹೇಳುವಾಗ ನೀವು ಪವಿತ್ರಾತ್ಮನ ಕುರಿತಾದಂತಹ ಕೆಲವು ಮೂಲಭೂತ ವಿಷಯಗಳನ್ನ ಬೋಧಿಸಲಿಕ್ಕೆ ಶಕ್ತರಾಗಿರಬೇಕು. We may not be scholars in everything, a doctorate, but at least the basic truth of all these topics, we should be able to give an answer. ನಾವು ಎಲ್ಲಾ ವಿಷಯಗಳಲ್ಲಿ ಪರಿಣಿತಿ ಹೊಂದಿದವರು ಅಥವಾ ಸ್ಕಾಲರ್ಗಳು ಆಗಿರಬೇಕು ಎಂಬುದಾಗಿ ಅಲ್ಲ, ಬದಲಾಗಿ ಈ ಎಲ್ಲಾ ವಿಷಯಗಳ ಆ ಒಂದು ಮೂಲಭೂತ ಸತ್ಯಗಳನ್ನ ಹರಿತವರಾಗಿರಬೇಕು. There was a time when Brethren Assembly people were known as the people of the book, that is the Bible. ಒಂದು ಕಾಲವಿತ್ತು, ಆ ಕಾಲದಲ್ಲಿ ಸಹೋದರ ಸಭೆಯ ವಿಶ್ವಾಸಿಗಳನ್ನ ಆ ಸತ್ಯವೇದದ ವಿಶ್ವಾಸಿಗಳು ಅಥವಾ ಪುಸ್ತಕದ ವಿಶ್ವಾಸಿಗಳು ಎಂಬುದಾಗಿ ಕರೆದಂತ ಕಾಲ ಉಂಟು. But I am sorry to say, I don't think that is where we are today. ಆದರೆ ಈ ವಿಷಯವನ್ನ ಹೇಳಲಿಕ್ಕೆ ನನಗೆ ದುಃಖವಾಗುತ್ತದೆ. ಏನಂದ್ರೆ ಈಗ ಆ ರೀತಿಯ ಪರಿಸ್ಥಿತಿ ಇಲ್ಲ. Because we are too busy with the media, social media or cell phone, we don't have the time to study systematically the word of God. ಯಾಕಂದ್ರೆ ನಾವು ಸಾಮಾಜಿಕ ಜಾಲತಾಣಗಳು ಮತ್ತು ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಫೋನ್ ನಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರುವುದರಿಂದ ಸತ್ಯವೇದವನ್ನ ಪುಸ್ತಕವನ್ನ ಓದಲಿಕ್ಕೆ ನಮಗೆ ಸಮಯವಿಲ್ಲ. When somebody asks, what is there to study about the Bible? Okay, so much people are going to Bible schools and studying for 4, 5, 6 years. Sometimes I heard people asking, what is there so much to study? ಕೆಲವು ಸಂದರ್ಭಗಳಲ್ಲಿ ಜನರು ಕೇಳುವಂತವರಾಗಿದ್ದಾರೆ, ಸತ್ಯವೇದದ ಕುರಿತಾಗಿ ಅಧ್ಯಯನ ಮಾಡುವಂತದ್ದು ಅಷ್ಟೇನಿದೆ, ಜನಗಳು 3 ವರ್ಷ 4 ವರ್ಷಗಳ ಕಾಲ ಅಧ್ಯಯನ ಮಾಡಲಿಕ್ಕೆ ಸತ್ಯವೇದ ಶಾಲೆಗಳಿಗೆ ಹೋಗುತ್ತಾರಲ್ಲ, ಏನಿದೆ ಅಷ್ಟೊಂದು ಅಧ್ಯಯನ ಮಾಡ್ಲಿಕ್ಕೆ ಎಂಬುದಾಗಿ ಕೇಳುತ್ತಾರೆ. Let me tell you, more than any topic in the secular field, the study of the word of God is the greatest endeavor you can do in your life. ನಾನು ಹೇಳಲಿಕ್ಕೆ ಇಷ್ಟಪಡುವುದೇನೆಂದರೆ, ಈ ಪ್ರಪಂಚದಲ್ಲಿರುವಂತ ಯಾವುದೇ ವಿಷಯಗಳ ಕುರಿತಾಗಿ ಮಾಡುವ ಅಧ್ಯಯನಕ್ಕಿಂತಲೂ ಸತ್ಯವೇದದ ಕುರಿತಾಗಿ ಅಥವಾ ದೇವರ ವಾಕ್ಯದ ಕುರಿತಾದಂತಹ ಅಧ್ಯಯನವೇ ನೀವು ಮಾಡಬಹುದಾದಂತಹ ಉತ್ತಮವಾದಂತಹ ಒಂದು ಅಧ್ಯಯನ. Paul, when he writes to Timothy, he says, bodily exercise is of some benefit, but ದೈವ ಭಕ್ತಿಯು ಇಹದಲ್ಲಿಯೂ ಮುಂದಿನ ಲೋಕದಲ್ಲಿ ಪರದಲ್ಲಿಯೂ, for this world and for life to come, the study of the word of God is extremely important, beneficial. ಆದ್ದರಿಂದಲೇ ಪೌಲನು ತಿಮೋಥೆಯನಿಗೆ ಬರೆಯುವಾಗ ಆತನ ಪತ್ರಿಕೆಯಲ್ಲಿ ಹೀಗೆ ಹೇಳುತ್ತಾನೆ, ದೇಹ ಸಾಧನೆಯು ಅದು ಅಲ್ಪ ಮಾತ್ರದ ಪ್ರಯೋಜನಕ್ಕೆ ಬಂದರೂ ಸಹ ದೇವರ ವಾಕ್ಯದ ಕುರಿತಾದಂತ ಅಧ್ಯಯನ ಅದು ಇಹಲೋಕದಲ್ಲಿಯೂ ಪರದಲ್ಲಿಯೂ ಅದು ನಮಗೆ ಬಹು ಬೆಲೆ ಉಳ್ಳದ್ದು ಎಂಬುದಾಗಿ ಆತನು ಹೇಳುತ್ತಾ ಪ್ರಯೋಜನಕರವಾದದ್ದು ಎಂಬುದಾಗಿ. God want all of us believers, not only the full-time workers, all the believers to be able to rightly divide the word of God. ದೇವರು ನಮ್ಮೆಲ್ಲರನ್ನು ಕೇವಲ ಬೋಧಕರುಗಳನ್ನು ಮಾತ್ರವಲ್ಲ, ಎಲ್ಲ ವಿಶ್ವಾಸಿಗಳಿಗೂ ದೇವರ ವಾಕ್ಯವನ್ನು ಸರಿಯಾಗಿ ವಿಂಗಡಿಸಿ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ಆತನು ಬಯಸುತ್ತಾನೆ. Secondly, we looked that we should be able to give an answer to anyone who asks about our faith. ಎರಡನೇದಾಗಿ ನಾವು ನೋಡಿಕೊಂಡೆವು, ನಮ್ಮ ನಂಬಿಕೆಯ ಕುರಿತಾಗಿ ಪ್ರಶ್ನೆ ಮಾಡುವವರಿಗೆ ನಾವು ಉತ್ತರ ಕೊಡಲಿಕ್ಕೆ ಯಾವಾಗಲೂ ಸಿದ್ಧರಿರಬೇಕು. If you ever think that just reading the Bible will help you to understand, we are wrong.
Bible study, studying the word of God is a serious endeavor. ನಾವು ಕೇವಲ ಸತ್ಯವೇದವನ್ನ ಅಧ್ಯಯನ ಮಾಡುವುದರಿಂದ ಅದು ನಮಗೆ ಸಹಾಯವಾಗುತ್ತದೆ ಎಂಬುದಾಗಿ ತಿಳಿದುಕೊಂಡ್ರೆ ಅದು ತಪ್ಪು. ಬದಲಾಗಿ just ಓದುವುದರಿಂದ ಓದುವುದರಿಂದ ಅದು ನಮಗೆ ಸಹಾಯವಾಗುತ್ತದೆ ಎಂಬುದಾಗಿ ತಿಳಿದುಕೊಂಡ್ರೆ ತಪ್ಪು. ಬದಲಾಗಿ ಸತ್ಯವೇದವನ್ನ ಬಹಳ ಗಂಭೀರವಾಗಿ ಅಧ್ಯಯನ ಮಾಡುವ ಅವಶ್ಯಕತೆ ಇದೆ. My desire personally that every local assembly should be like a Bible school. ನನ್ನ ಒಂದು ಆಸೆ ಏನೆಂದರೆ ಪ್ರತಿಯೊಂದು ಸ್ಥಳೀಯ ಸಭೆಯು ಅದು ಒಂದು ಸತ್ಯವೇದ ಶಾಲೆಯ ಹಾಗೆ ಇರಬೇಕು. I have in a small effort tried to do that in Agape Assembly. ನಾನು ನನ್ನ ಸ್ಥಳೀಯ ಸಭೆಯಾದಂತ ಅಗಪೆ ಅಸೆಂಬ್ಲಿಯಲ್ಲಿ ನಾನು ಆ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಚಿಕ್ಕ ಪ್ರಯತ್ನವನ್ನ ಮಾಡುತ್ತಿದ್ದೇನೆ. Sometimes it took 4, 5, 6 years to go through this topic. At least the Melnota, Pakshi Vichana, at least to go through that, it takes years. ಕೆಲವೊಂದು ಸಂದರ್ಭಗಳಲ್ಲಿ ಕೇವಲ ಮೇಲ್ನೋಟವಾಗಿ ಸತ್ಯವೇದವನ್ನು ಅಧ್ಯಯನ ಮಾಡಲಿಕ್ಕೆ 4-5 ವರ್ಷಗಳ ಕಾಲವೂ ಕೂಡ ಹಿಡಿದಿದೆ. So we should all have a desire that every local assembly should be like a Bible school. ಆದ್ದರಿಂದ ನಮ್ಮೆಲ್ಲರಿಗೂ ಒಂದು ಆಶೆ ಇರಬೇಕು. ಅದೇನೆಂದರೆ ಪ್ರತಿಯೊಂದು ಸ್ಥಳೀಯ ಸಭೆಯು ಅದು ಒಂದು ಸತ್ಯವೇದ ಶಾಲೆಯ ಹಾಗೆ ಇರಬೇಕು. The sheep of our assembly should be the best fed, well fed sheep. ನಮ್ಮ ಸಭೆಗಳ ಕುರಿಗಳು ಅದು ಅತ್ಯಂತ ಉತ್ತಮವಾಗಿ ಆಹಾರವನ್ನ ಹೊಂದಿದಂತಹ ಒಂದು ಕುರಿಗಳ ಹಾಗೆ ಇರಬೇಕು. And we study in Timothy's book that commit this to faithful men who should be able to teach others also. ತಿಮೋಥೆಯನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಪೌಲನು ಹೇಳುತ್ತಾನೆ, ಈ ವಿಷಯಗಳನ್ನ ನಂಬಿಗಸ್ತ ಬೋಧಕರಿಗೆ ನೀನು ಒಪ್ಪಿಸಿಕೊಡು ಎಂಬುದಾಗಿ ಆತನು ಹೇಳ್ತಾನೆ. For this 2 things are needed. ಈ 2 ವಿಷಯಗಳಿಗಾಗಿ ಆ ಒಂದು ಉತ್ತಮ ಬೋಧಕರ ಅವಶ್ಯಕತೆ ಇದೆ. No, for studying it like that, the leader should have the knowledge and the interest. ಆ ರೀತಿ ಅಧ್ಯಯನ ಮಾಡಲಿಕ್ಕೆ ಈ 2 ವಿಷಯಗಳ ಅವಶ್ಯಕತೆ ಇದೆ. ಸಭೆಯಲ್ಲಿರುವಂತಹ ನಾಯಕರಿಗೆ ಸತ್ಯವೇದವನ್ನು ಅಧ್ಯಯನ ಮಾಡುವ ಆಸಕ್ತಿ ಇರಬೇಕು. They should be able to teach, up to teach. ಮತ್ತು ಅವರು ಆ ಸತ್ಯವೇದದ ಆ ಒಂದು ಬೋಧನೆಯನ್ನ ಸರಿಯಾಗಿ ಬೋಧಿಸಲಿಕ್ಕೆ ಶಕ್ತರಿರಬೇಕು. Secondly, the believer should have a hunger to receive the word of God. ಎರಡನೇದಾಗಿ ವಿಶ್ವಾಸಿಗಳಿಗೆ ದೇವರ ವಾಕ್ಯವನ್ನ ಕಲಿಯಬೇಕು ಎಂಬಂತ ಆ ಒಂದು ಹಸಿವು ಇರಬೇಕು. In many assemblies today, both of this is missing. ಅನೇಕ ಸಭೆಗಳಲ್ಲಿ ಈ ದಿನ ಈ 2 ವಿಷಯಗಳು ಅದು ಕಾಣಬರುವುದಿಲ್ಲ. So this study that we have started is very profitable if you take it prayerfully and with a hunger for the word of God. ಆದ್ದರಿಂದ ನಾವು ಪ್ರಾರಂಭಿಸಿರುವಂತಹ ಈ ಒಂದು ಅಧ್ಯಯನವು ಅದು ಅತ್ಯಂತ ಪ್ರಯೋಜನದಾಯಕವಾಗಿದೆ ನೀವು ಹಸಿವಿನಿಂದ ಮತ್ತು ಪ್ರಾರ್ಥನಾ ಪೂರ್ವಕವಾಗಿ ಇದನ್ನ ಕಲಿಯುವಾಗ. So let us start today the study of theology. ನಾವು ಈ ದಿನ ದೈವಶಾಸ್ತ್ರ ಅಥವಾ ದೇವರ ಕುರಿತಾದ ಅಧ್ಯಯನವನ್ನು ನಾವು ಪ್ರಾರಂಭಿಸೋಣ. Now I am not an expert in it. I will only tell like the basic things about it. It's a deep study. ನಾನು ಒಬ್ಬ ಪರಿಣಿತನಲ್ಲ, ಆದರೂ ಕೂಡ ನಾನು ಅದೊಂದು ಆಳವಾದ ಅಧ್ಯಯನಕ್ಕೆ ಹೋಗುವುದಿಲ್ಲ, ಬದಲಾಗಿ ಮೇಲ್ನೋಟ ಹೊರನೋಟದಲ್ಲಿ ಈ ಒಂದು ಅಧ್ಯಯನವನ್ನು ಮಾಡಲಿಕ್ಕೆ ಬಯಸುತ್ತೇನೆ. See, when you go to a university or a study center and do a research, ನೀವು ಒಂದು ವಿಶ್ವವಿದ್ಯಾಲಯಕ್ಕೆ ಅಥವಾ ಒಂದು ಅಧ್ಯಯನ ಕೇಂದ್ರಕ್ಕೆ ಹೋಗಿ ಅಲ್ಲಿ ನೀವು ಒಂದು ಅಧ್ಯಯನವನ್ನ ನೀವು ಮಾಡುವಾಗ, suppose you are studying about cockroach. ಒಂದು ವೇಳೆ ನೀವು ಒಂದು ಜಿರಳೆಯ ಕುರಿತಾಗಿ ಅಧ್ಯಯನ ಮಾಡುವಾಗ, you can study all your life about a creature like a cockroach. ನಿಮ್ಮ ಜೀವನದುದ್ದಕ್ಕೂ ನೀವು ಆ ಒಂದು ಜಿರಳೆ ಎಂಬಂತ ಆ ಪ್ರಾಣಿಯ ಕುರಿತಾಗಿ ನೀವು ಅಧ್ಯಯನ ಮಾಡಬಹುದು. When you study about that creature, you put that creature under a microscope. ಆ ಜೀವಿಯ ಕುರಿತಾಗಿ ಅಧ್ಯಯನ ಮಾಡುವಾಗ ಆ ಜೀವಿಯನ್ನ ನೀವು ಮೈಕ್ರೋಸ್ಕೋಪ್ ಕೆಳಗೆ ನೀವು ಇಡುತ್ತೀರಿ. So that creature is under you, you are above it and you are looking down. So, and finally when you finish that research, you get a PhD in cockroach.
ನೀವು ಆ ಸೂಕ್ಷ್ಮ ದರ್ಶಕದ ಮೂಲಕ ಆ ಒಂದು ಜೀವಿಯನ್ನ ನೋಡುವಾಗ ನೀವು ಮೇಲಿರುತ್ತೀರಿ, ಅದನ್ನ ಕೆಳಗಿಂದ ನೀವು ಮೇಲಿಂದ ಆ ಜೀವಿಯನ್ನ ನೀವು ನೋಡುವಂತವರಾಗಿರುತ್ತೀರಿ. ಅದರ ಕುರಿತಾಗಿ ನೀವು ಅಧ್ಯಯನವನ್ನು ಮುಗಿಸುವಾಗ ನಿಮಗೆ PhD ದೊರೆಯುವಂತದ್ದಾಗಿರುತ್ತದೆ, ಅದು ಡಾಕ್ಟರೇಟ್ ಸಿಕ್ಕುತ್ತದೆ. So you become a doctor in that science, that creature, whatever. ನೀವು ಆ ಒಂದು ಅಧ್ಯಯನದಲ್ಲಿ ಒಬ್ಬ ಪರಿಣಿತ ವ್ಯಕ್ತಿ ಆಗಿರುತ್ತೀರಿ. But when you study about God, ಆದರೆ ದೇವರ ಕುರಿತಾಗಿ ನೀವು ಅಧ್ಯಯನ ಮಾಡುವಾಗ you cannot use a microscope. ನೀವು ಒಂದು ಸೂಕ್ಷ್ಮ ದರ್ಶಕದ ಮೂಲಕ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಿಲ್ಲ. You cannot put God under a test tube, in a test tube or under a microscope. Actually, you need the greatest telescope. ನೀವು ಒಂದು ಸೂಕ್ಷ್ಮ ದರ್ಶಕದ ಮೂಲಕ ಅಥವಾ ಟೆಸ್ಟ್ ಟ್ಯೂಬ್ ಒಳಗೆ ದೇವರನ್ನ ಹಾಕಿ ಅಧ್ಯಯನ ಮಾಡುತ್ತೇನೆ ಎಂಬುದಾಗಿ ಹೇಳಿದರೆ ಸಾಧ್ಯವಿಲ್ಲ. ಬದಲಾಗಿ ನಿಮಗೆ ದೂರದರ್ಶಕದ ಅವಶ್ಯಕತೆ ಇದೆ. Let's look at Psalm 8:1 as we study this topic. ನಾವು ಈ ಒಂದು ಅಧ್ಯಯನವನ್ನ ಈ ವಿಷಯದ ಕುರಿತಾಗಿ ಅಧ್ಯಯನ ಮಾಡುವಾಗ ಕೀರ್ತನೆ 8ನೇ ಅಧ್ಯಾಯವನ್ನ ನಾವು ನೋಡೋಣ. Just verse 1. 1ನೇ ವಚನ, ಕೀರ್ತನೆ 8ನೇ ಅಧ್ಯಾಯ 1ನೇ ವಚನ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದಿ. David was a shepherd most of the time, hanging outside in the open field. And when he looked at the sky, he understood how awesome, how great, oh God, you are. ದಾವೀದನು ಆತನು ಕುರಿ ಕಾಯುವ ಕುರುಬನಾಗಿದ್ದುಕೊಂಡು ತನ್ನ ಹೆಚ್ಚಿನ ಸಮಯವನ್ನು ಆತನು ಹೊರಗಡೆ ಕಳೆಯುವವನಾಗಿದ್ದನು. ಆಗ ಆತನು ಆಕಾಶದ ಕಡೆಗೆ ನೋಡುವಾಗ, ದೇವರೇ ನಿನ್ನ ಮಹಿಮೆ ಎಂಥ ಅದ್ಭುತವಾದದ್ದು ಎಂಬುದಾಗಿ ಹೇಳುತ್ತಾನೆ. You cannot get a doctorate in God's knowledge. ನೀವು ದೇವರ ಕುರಿತಾದಂತಹ ಜ್ಞಾನದಲ್ಲಿ ಡಾಕ್ಟರೇಟ್ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. That is my personal opinion. There are theologians who want to be called doctor. If you call them a brother, they will get upset, even in our midst. ಅದು ನನ್ನ ಸ್ವಂತ ಅಭಿಪ್ರಾಯವಾಗಿದೆ. ಕೆಲವು ದೈವಶಾಸ್ತ್ರಜ್ಞರು ತಮ್ಮನ್ನ ಡಾಕ್ಟರ್ ಎಂಬುದಾಗಿ ಕರೆಯಬೇಕು ಎಂಬುದಾಗಿ ಬಯಸುತ್ತಾರೆ. ಒಂದು ವೇಳೆ ಅವರನ್ನ ಬ್ರದರ್ ಎಂಬುದಾಗಿ ಹೇಳುವುದಾದರೆ ಅವರು ಕೋಪಿಸಿಕೊಳ್ಳುತ್ತಾರೆ. ಅಂತವರನ್ನ ನಮ್ಮ ಮಧ್ಯದಲ್ಲಿ ನಾನು ನೋಡಿದ್ದೇನೆ. They will be upset if you don't call them doctor. ನೀವು ಅವರನ್ನ ಡಾಕ್ಟರ್ ಎಂಬುದಾಗಿ ಕರೆಯದೆ ಹೋದರೆ ಅವರು ಬೇಜಾರು ಮಾಡಿಕೊಳ್ಳುತ್ತಾರೆ. But I don't personally believe you can get an expert in knowing God. It is a lifelong endeavor. You keep on studying. Apostle Paul, after getting so much revelation, writing about 13 epistles, then finally he says, I want to know him more. ನಾವು ನಮ್ಮ ಜೀವಿತದ ಉದ್ದಕ್ಕೂ ದೇವರ ಕುರಿತಾಗಿ ಕಲಿಯಬಹುದು. ಕೇವಲ ಅಧ್ಯಯನವನ್ನು ಮಾಡಿ ಮುಗಿಸಿದ್ದೇನೆ ದೇವರ ಕುರಿತಾಗಿ ಎಂಬುದಾಗಿ ಹೇಳಿ ಡಾಕ್ಟರೇಟ್ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಅಪೊಸ್ತಲನಾದ ಪೌಲನ ಕುರಿತಾಗಿ ನಾವು ನೋಡುವಾಗ, ಆತನು ತನ್ನ ಜೀವಿತದುದ್ದಕ್ಕೂ ದೇವರನ್ನ ಆತನು ತಿಳಿದುಕೊಳ್ಳಲಿಕ್ಕೆ ಬಯಸಿದನು. ಮತ್ತು 13 ಪತ್ರಿಕೆಗಳನ್ನ ಬರೆದ ನಂತರವೂ ಆತನ ಮನದ ಆಸೆ ಏನಾಗಿತ್ತು ಅಂದರೆ, ನಿನ್ನನ್ನ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕು ಎಂಬಂತ ಹಂಬಲ ನನ್ನಲ್ಲಿ ಉಂಟು ಎಂಬುದಾಗಿ ಹೇಳುತ್ತಾನೆ. My beloved brothers and sisters, do you and I have such a longing, such a hunger to know God? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನ್ನಲ್ಲಿ ನಿಮ್ಮಲ್ಲಿ ಆ ರೀತಿ ದೇವರನ್ನ ತಿಳಿದುಕೊಳ್ಳಬೇಕು ಎಂಬಂತ ಆ ಒಂದು ಹಂಬಲ ಮತ್ತು ಹಸಿವೆ ಇದೆಯಾ? That is one of the requirement to know God. ದೇವರನ್ನ ತಿಳಿದುಕೊಳ್ಳಲಿಕ್ಕೆ ಇರಬೇಕಾದಂತಹ ಅರ್ಹತೆಗಳಲ್ಲಿ ಅದೂ ಕೂಡ ಒಂದು. So after looking at a little bit about bibliology, study about the Bible, now let us look a little bit about the study of God, the greatest person, the creator, the sustainer, God of glory. ನಾವು ಸತ್ಯವೇದದ ಕುರಿತಾಗಿ ಅಧ್ಯಯನವನ್ನ ಮಾಡಿದ ನಂತರ ಈಗ ದೇವರ ಕುರಿತಾದ ಅಧ್ಯಯನವನ್ನ ನಾವು ಮಾಡೋಣ. ಸೃಷ್ಟಿಕರ್ತನು, ಎಲ್ಲಾ ಜೀವಿಗಳನ್ನ ಕಾಪಾಡುವವನು, ದೊಡ್ಡ ದೇವರ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. The theology means it's a combination of two words. ಥಿಯಾಲಜಿ ಅಥವಾ ದೈವಶಾಸ್ತ್ರ ಎಂಬುದಾಗಿ ಹೇಳುವಾಗ ಅದು 2 ಪದಗಳಿಂದ ಕೂಡಿದಾಗಿದೆ. Theos means God,
theology. Theos means God. ಥಿಯೋ ಎಂಬುದಾಗಿ ಹೇಳುವಾಗ ದೇವರು. Logos or lology, it's a Greek word, means a word about God, a study about God. ಲೋಗೋಸ್ ಎಂಬುದಾಗಿ ಹೇಳುವಾಗ ಅದು ಗ್ರೀಕ್ ಪದ ಅಧ್ಯಯನ ಎಂಬುದಾಗಿ. ಥಿಯಾಲಜಿ ಎಂಬುದಾಗಿ ಹೇಳುವಾಗ ದೇವರ ಕುರಿತಾದ ಅಧ್ಯಯನ. It is the study about God and his works. ಅದು ದೇವರ ಕುರಿತಾದ ಮತ್ತು ಆತನ ಕಾರ್ಯಗಳ ಕುರಿತಾದ ಅಧ್ಯಯನ. When we study this, it will give us a rational or right interpretation about the Christian faith. ನಾವು ದೇವರ ಕುರಿತಾದ ಅಧ್ಯಯನವನ್ನು ಮಾಡುವಾಗ ಅದು ಒಂದು ಕ್ರೈಸ್ತೀಯ ನಂಬಿಕೆಯ ಕುರಿತಾದ ತಾರ್ಕಿಕ ಅರ್ಥವನ್ನ ನಮಗೆ ಕೊಡುವಂತದಾಗಿರುತ್ತದೆ. See, when you look at all the religions in the world, other than Christian faith, there is no systematic theology in any religion. ನಾವು ಪ್ರಪಂಚದಲ್ಲಿ ಲೋಕದಲ್ಲಿ ಇರುವಂತಹ ಎಲ್ಲಾ ಧರ್ಮಗಳ ಕುರಿತಾಗಿ ನಾವು ನೋಡುವಾಗ ಕ್ರೈಸ್ತ ಧರ್ಮವನ್ನ ಬಿಟ್ಟು ಅಥವಾ ಕ್ರೈಸ್ತತ್ವವನ್ನ ಬಿಟ್ಟು ಬೇರೆ ಯಾವ ಧರ್ಮಗಳಲ್ಲಿಯೂ ಆ ಧರ್ಮಗಳ ಕುರಿತಾದ ಆ ಕ್ರಮಬದ್ಧವಾದ ಅಧ್ಯಯನವೆಂಬುದು ಇಲ್ಲ. For example, you look at Hinduism, it is a confusing masses of so many things contradicting one another. But the biblical faith, you can study and systematically come and understand this truth. ಉದಾಹರಣೆಗೆ ನೀವು ಹಿಂದೂ ಧರ್ಮವನ್ನು ನಾವು ನೋಡುವಾಗ ಆ ಧರ್ಮದ ಕುರಿತಾಗಿ ಅಧ್ಯಯನ ಮಾಡಬೇಕಾದರೆ ಅದು ತುಂಬಾ ಬಹಳ ಕಷ್ಟವಾದದ್ದು, ಒಂದಕ್ಕೊಂದು ತದ್ವಿರುದ್ಧವಾದಂತಹ ಮತ್ತು ಗಲಿಬಿಲಿ ಹುಟ್ಟಿಸುವಂತಹ ವಿಷಯಗಳುಂಟು. ಆದರೆ ಕ್ರೈಸ್ತತ್ವದ ಕುರಿತಾಗಿ ನಾವು ನೋಡುವಾಗ, ಕ್ರೈಸ್ತ ನಂಬಿಕೆಯ ಕುರಿತಾಗಿ ನಾವು ನೋಡುವಾಗ ಅಲ್ಲಿ ಕ್ರಮಬದ್ಧವಾಗಿ ಅಧ್ಯಯನವಿರುವುದನ್ನು ನಾವು ಕಲಿಯಬಹುದು. What is systematic theology? Means arranging the doctrines in such a way that you can present the truth that makes sense. ದೇವಶಾಸ್ತ್ರ ಎಂಬುದಾಗಿ, ದೇವರ ಎಂಬುದಾಗಿ ಹೇಳುವಾಗ ಅದು ಒಂದು ಕ್ರಮಬದ್ಧವಾಗಿ ದೇವರ ವಾಕ್ಯವನ್ನ ಏರ್ಪಡಿಸುವಂಥದ್ದು, ಜೋಡಿಸುವಂಥದ್ದು, ಅದರ ಮೂಲಕ ಕೇಳುವವರ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಸಹಾಯವಾಗುವ ಹಾಗೆ. An organized presentation of the truth or doctrine. ದೇವಶಾಸ್ತ್ರದ ಆ ಒಂದು ಅಧ್ಯಯನ ಅಥವಾ ಸತ್ಯಗಳು ಮತ್ತು ದೇವರ ಕುರಿತಾದಂತಹ ಆ ಸಿದ್ಧಾಂತಗಳನ್ನ ಕ್ರಮಬದ್ಧವಾಗಿ ಜೋಡಿಸುವಂತದ್ದೇ ಈ ದೇವಶಾಸ್ತ್ರ. Okay, so theology is the study of God or of the truth of God. ಆದ್ದರಿಂದ ಥಿಯಾಲಜಿ, ದೈವಶಾಸ್ತ್ರ ಎಂಬುದಾಗಿ ಹೇಳುವಾಗ ದೇವರ ಕುರಿತಾದ ಅಥವಾ ಆತನ ಕುರಿತಾದ ಸತ್ಯಗಳ ಅಧ್ಯಯನವೇ ಆಗಿದೆ. Now there are other field called philosophy in the world. ಅಲ್ಲಿ ಲೋಕದಲ್ಲಿ ನಾವು ನೋಡುವಾಗ ಫಿಲಾಸಫಿ ಅಥವಾ ತತ್ವಜ್ಞಾನ ಎಂಬಂತಹ ಒಂದು ವಿಷಯ ಕೂಡ ಉಂಟು. It is a human thinking about what they think about the universe. ಆ ತತ್ವಶಾಸ್ತ್ರ ಅಥವಾ ತತ್ವಜ್ಞಾನ ಎಂಬುದಾಗಿ ಹೇಳುವಾಗ ಮಾನವನು ಲೋಕದ ಕುರಿತಾಗಿ, ಇಡೀ ಪ್ರಪಂಚದ ಕುರಿತಾಗಿ ತನ್ನ ಆಲೋಚನೆ ಏನಿದೆ ಎಂಬುದಾಗಿಯೇ ಮಾಡುವ ಅಧ್ಯಯನಕ್ಕೆ ತತ್ವಜ್ಞಾನ ಎಂಬುದಾಗಿ ಕರೆಯುತ್ತಾರೆ. Then there is religions. ನಂತರ ಅಲ್ಲಿ ಧರ್ಮಗಳು ಕೂಡ ಉಂಟು, ಬೇರೆ ಧರ್ಮಗಳು. What is a religion? ಧರ್ಮ ಎಂಬುದಾಗಿ ಹೇಳುವಾಗ ಏನಾಗಿದೆ? It is a complex contradicting belief system. ಅದು ಒಂದು ಕಠಿಣವಾದಂತಹ, ಒಂದಕ್ಕೊಂದು ತದ್ವಿರುದ್ಧವಾದಂತಹ ನಂಬಿಕೆ ಇರುವಂತಹ ಸಂಗತಿಗಳು. Samvisra, it's a mixture and it is often contradicting one another. ಅದು ಒಂದು ಮಿಶ್ರಣವಾಗಿದೆ ಮತ್ತು ಒಂದಕ್ಕೊಂದು ತದ್ವಿರುದ್ಧವಾದದ್ದಾಗಿದೆ. So theology, philosophy and religion is not the same. ಆದ್ದರಿಂದ ದೈವಶಾಸ್ತ್ರ, ತತ್ವಜ್ಞಾನ ಮತ್ತು ಧರ್ಮ ಇವು ಮೂರೂ ಕೂಡ ಒಂದಾಗಿಲ್ಲ. So it is the theology or study of the living God, the true God, that makes us to understand the truth about God, not philosophy, not religion. ಆದ್ದರಿಂದ ದೈವಶಾಸ್ತ್ರ ಅಥವಾ ನಿಜವಾಗಿ ಜೀವಿಸುವಂತ ದೇವರ ಕುರಿತಾದಂತ ಅಧ್ಯಯನವೇ ನಮಗೆ ನಿಜವಾದಂತ ಸತ್ಯ ಜ್ಞಾನವನ್ನು ಕೊಡುವಂತದ್ದಾಗಿರುತ್ತದೆ. ಬದಲಾಗಿ ತತ್ವಜ್ಞಾನ ಮತ್ತು ಧರ್ಮಗಳ ಕುರಿತಾದ ಅಧ್ಯಯನ ಆ ಜ್ಞಾನವನ್ನು ಕೊಡುವುದಿಲ್ಲ. Just very near to my house, there is a Catholic seminary. ನನ್ನ ಮನೆಯ ಹತ್ತಿರದಲ್ಲೇ ಒಂದು ಕ್ಯಾಥೋಲಿಕ್ನವರ ಆ ಒಂದು ಶಾಲೆ ಉಂಟು.
young people study their 8 or 9 years to become priest. ಅಲ್ಲಿ ಯೌವನಸ್ಥರು ಸುಮಾರು 8 ರಿಂದ 9 ವರ್ಷಗಳ ಕಾಲ ಅಧ್ಯಯನವನ್ನ ಮಾಡಿ ಕ್ರೈಸ್ತ ಪಾದ್ರಿಗಳಾಗುತ್ತಾರೆ. I have asked them, what do you study? ನಾನು ಅವರನ್ನ ಕೇಳಿದ್ದೇನೆ, ನೀವು ಏನನ್ನ ಅಧ್ಯಯನ ಮಾಡುತ್ತೀರಿ? They study about world religion. ಅವರು ಲೋಕದ ಧರ್ಮಗಳ ಕುರಿತಾಗಿ ಅಧ್ಯಯನ ಮಾಡುತ್ತಾರೆ. They study about psychology, philosophy. ಅವರು ಮನಃಶಾಸ್ತ್ರ ಮತ್ತು ತತ್ವಜ್ಞಾನದ ಕುರಿತಾಗಿ ಅಧ್ಯಯನ ಮಾಡುತ್ತಾರೆ. Bible is only a small part of their study. ಅವರ ಅಧ್ಯಯನದ ಸಣ್ಣ ಭಾಗವಾಗಿ ಸತ್ಯವೇದವನ್ನ ಅವರು ಅಧ್ಯಯನ ಮಾಡುತ್ತಾರೆ. It is amazing that they call it a seminary, but they study very little about the Bible. ಅದು ಅತ್ಯಂತ ಆಶ್ಚರ್ಯಕರವಾಗಿದೆ. ಏನಂದ್ರೆ ಅವರು ಆ ಒಂದು ಸಂಸ್ಥೆಯನ್ನ ಸತ್ಯವೇದ ಶಾಲೆ ಎಂಬುದಾಗಿ ಕರೆಯುತ್ತಾರೆ, ಆದರೆ ಅವರು ಸತ್ಯವೇದದ ಕುರಿತಾಗಿ ಸ್ವಲ್ಪವೇ ಕಲಿಯುತ್ತಾರೆ. We talked about the 10 topics in the Bible. ನಾವು ಸತ್ಯವೇದದಲ್ಲಿ ಇರುವ 10 ವಿಷಯಗಳ ಕುರಿತಾಗಿ ನಾವು ನೋಡಿದೆವು. It is a deep study of these topics that makes us sound in our faith. ಈ ವಿಷಯಗಳ ಕುರಿತಾದ ದೀರ್ಘವಾದ ಅಧ್ಯಯನವೇ ನಮ್ಮ ನಂಬಿಕೆಯಲ್ಲಿ ನಮ್ಮನ್ನ ದೃಢಪಡಿಸುತ್ತದೆ. Now when you study about theology, ನೀವು ದೈವಶಾಸ್ತ್ರವನ್ನ ಅಧ್ಯಯನ ಮಾಡುವಾಗ there is a natural theology. That means the facts revealed in the nature. ಅಲ್ಲಿ ಪ್ರಾಕೃತಿಕವಾದಂತಹ ದೈವಶಾಸ್ತ್ರ ಎಂಬಂತ ಒಂದು ಅಧ್ಯಯನ ಉಂಟು. ಅಂದರೆ ಪ್ರಕೃತಿಯ ಮೂಲಕ ದೇವರು ತನ್ನ ಕುರಿತಾದಂತಹ ಸತ್ಯವನ್ನ ಆತನು ಪ್ರಚುರಪಡಿಸಿದ್ದಾನೆ. When we studied about the Bible, we looked at general revelation like Romans 1, Psalm 19. It all talks about how we can understand something about God from the creation. ನಾವು ಸತ್ಯವೇದದ ಕುರಿತಾದ ಅಧ್ಯಯನವನ್ನ ಮಾಡುವಾಗ ಸಾಮಾನ್ಯವಾದ ಪ್ರಕಟಣೆ, ದೇವರು ತನ್ನನ್ನು ಹೇಗೆ ಪ್ರಕಟಿಸಿಕೊಳ್ಳುತ್ತಾನೆ ಎಂಬುದಾಗಿ ಕಲಿಯುವಾಗ ರೋಮಾಪುರ 1ನೇ ಅಧ್ಯಾಯ ಮತ್ತು ಕೀರ್ತನೆ 19ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡೆವು ಪ್ರಕೃತಿಯ ಮೂಲಕ ದೇವರು ತನ್ನನ್ನು ತಾನು ಹೇಗೆ ಪ್ರಚುರಪಡಿಸಿಕೊಳ್ಳುತ್ತಾನೆ ಎಂಬುದಾಗಿ. I'm not going to go into that again because we have looked at it. ನಾನು ಮತ್ತೆ ಅದಕ್ಕೆ ಹೋಗುವುದಿಲ್ಲ, ಯಾಕಂದ್ರೆ ಈಗಾಗಲೇ ಅದನ್ನ ಅಧ್ಯಯನ ಮಾಡಿದ್ದೇವೆ. Then there is revealed theology. Theology thinks about God that is revealed through the scripture. ಇನ್ನೊಂದು ಪ್ರಕಟಿಸಲ್ಪಟ್ಟಂತಹ ದೈವಶಾಸ್ತ್ರ ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಕುರಿತಾದಂತಹ ಸತ್ಯವನ್ನ ಸತ್ಯವೇದದ ಮೂಲಕ ಅಥವಾ ದೇವರ ವಾಕ್ಯಗಳ ಮೂಲಕ ಪ್ರಕಟಿಸಲ್ಪಟ್ಟಿರುವಂತದ್ದು. Systematic theology belongs to that theology, revealed theology. ಕ್ರಮಬದ್ಧವಾದ ದೈವಶಾಸ್ತ್ರ ಅದು ಈ ಪ್ರಕಟಿಸಲ್ಪಟ್ಟ ದೈವಶಾಸ್ತ್ರ ಎಂಬಂತ ವಿಷಯದ ಅಡಿಯಲ್ಲಿ ಬರುತ್ತದೆ. You can also call it biblical theology. ನೀವು ಅದನ್ನ ಸತ್ಯವೇದದ ದೈವಶಾಸ್ತ್ರ ಎಂಬುದಾಗಿ ಕೂಡ ಕರೆಯಬಹುದು. The revelation God has deposited in the word of God, the Bible. ದೇವರು ತನ್ನ ಕುರಿತಾದಂತಹ ಪ್ರಕಟಣೆಯನ್ನ ದೇವರ ವಾಕ್ಯದಲ್ಲಿ ಆತನು ಇಟ್ಟಿದ್ದಾನೆ. It is also a progressive revelation. ಅದು ಒಂದು ನಿರಂತರವಾದಂತಹ ಒಂದು ಪ್ರಕಟಣೆ ಕೂಡ ಆಗಿದೆ. ಮುಂದುವರಿಯಲ್ಪಟ್ಟ ಒಂದು ಪ್ರಕಟಣೆ ಕೂಡ ಆಗಿದೆ. It's like you plant a corn in the ground. The first the shoot comes, then the leaves, finally the flower, then the fruit, you know. So that's how the Bible is. It's a progressive revelation. ನೀವು ಒಂದು ಬೀಜವನ್ನ ಬಿತ್ತುವಾಗ ಅದು ಚಿಕ್ಕದಾಗಿ ಮೇಲಕ್ಕೆ ಮೊಳಕೆ ಹೊಡೆಯುತ್ತದೆ, ನಂತರ ಎಲೆಗಳು ಬರುತ್ತವೆ, ಹೂವು ಬರುತ್ತದೆ, ನಂತರ ಹಣ್ಣು ಬಿಡುತ್ತದೆ. ಅದೇ ರೀತಿ ಸತ್ಯವೇದವೂ ಕೂಡ ಸತ್ಯವೇದದ ಕುರಿತಾದ ಅಧ್ಯಯನ ಅದು ಕ್ರಮಬದ್ಧವಾದಂತಹ ಅಧ್ಯಯನವಾಗಿದೆ. You bear with me, like I told you, it's a little academic, so please don't be thinking it is boring. I just want to give some example. ನನ್ನೊಟ್ಟಿಗೆ ದಯಮಾಡಿ ನೀವು ತಾಳ್ಮೆಯಿಂದ ಕಲಿಯಬೇಕೆಂಬುದಾಗಿ ಬಯಸುತ್ತೇನೆ, ಯಾಕಂದ್ರೆ ಇದು ಶೈಕ್ಷಣಿಕವಾದಂತಹ ಅಧ್ಯಯನವಾದುದರಿಂದ ಕೆಲವು ಸಂದರ್ಭಗಳಲ್ಲಿ ನಿಮಗೆ ಬೋರಿಂಗ್ ಅನ್ನಿಸಬಹುದು, ಆದರೆ ಇದರಿಂದ ಸತ್ಯವನ್ನ ಕಲಿಯಬಹುದು ನಾವು. When we talk about progressive revelation, whether it is about God or any other topic, it is always progressive. ನಾವು ಮುಂದುವರಿಸಲ್ಪಟ್ಟಂತಹ ಆ ಒಂದು ಪ್ರಕಟಣೆ ಎಂಬುದಾಗಿ ಹೇಳುವಾಗ ದೇವರ ಕುರಿತಾಗಿರಬಹುದು, ಬೇರೆ ವಿಷಯಗಳ ಕುರಿತಾಗಿರಬಹುದು, ಅದು ಪ್ರಕಟಣೆ ಮುಂದುವರಿಯುವಂತದ್ದಾಗಿದೆ.
In Genesis chapter 3 verse 15, God gave a promise that the seed of the woman will come and crush the head of the serpent. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಒಂದು ವಾಗ್ದಾನವನ್ನು ಮಾಡುತ್ತಾನೆ, ಈ ಸ್ತ್ರೀಯ ಸಂತಾನವು ಬೀಜವು ನಿನ್ನ ತಲೆಯನ್ನ ಜಜ್ಜುತ್ತದೆ ಎಂಬುದಾಗಿ ಅಲ್ಲಿ ಹೇಳಿರುವುದನ್ನು ನಾವು ನೋಡುತ್ತೇವೆ. But it takes all through the Old Testament and in the New Testament finally to know who is that person. ಮತ್ತು ಯಾರು ಆ ವ್ಯಕ್ತಿ, ಆ ಸಂತಾನ ಎಂಬುದಾಗಿ ಆ ಸತ್ಯವನ್ನು ತಿಳಿದುಕೊಳ್ಳಬೇಕಾದರೆ ಹಳೆ ಒಡಂಬಡಿಕೆ ಉದ್ದಕ್ಕೂ ಮತ್ತು ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಆ ಸತ್ಯಾಂಶ ನಮಗೆ ತಿಳಿದು ಬರುತ್ತದೆ. Through many types and figures and things, those who are revealed in the Old Testament progressively. For example, the Passover lamb, the smitten rock in the wilderness. Okay, so many, the manna, all these were types, but we didn't have the full knowledge. But when you come to the New Testament, when the Lord Jesus Christ was born, and then John the Baptist says, "Behold the Lamb of God." This is the one. So it was a progressive revelation. I hope you understand what I'm telling. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಅನೇಕ ಚಿಹ್ನೆಗಳ ಮೂಲಕ ದೇವರು ಮುಂದೆ ಬರುವಂತಹ ಆತನ ಸಂತಾನ ಯಾವುದು, ಆತನ ತಲೆಯನ್ನು, ಸೈತಾನನ ತಲೆಯನ್ನ ಜಜ್ಜುವುದು ಎಂಬುದಾಗಿ ಆತನ ಉದಾಹರಣೆಗೆ ಪಸ್ಕದ ಕುರಿಮರಿ ಮತ್ತು ಆ ಕಾಡಿನಲ್ಲಿ ಒಡೆಯಲ್ಪಟ್ಟಂತಹ ಆ ಬಂಡೆ ಮತ್ತು ಮನ್ನ, ಇದೆಲ್ಲಾ ವಿಷಯಗಳು ಮುಂದೆ ಬರಲಿಕ್ಕಿರುವಂತಹ ಆ ಮೆಸ್ಸಾಯನ ಕುರಿತಾಗಿ ನಮಗೆ ತೋರಿಸುವಂತದ್ದಾಗಿತ್ತು. ಆದರೆ ಆ ಸ್ತ್ರೀಯ ಸಂತಾನ ಎಂಬುದಾಗಿ ಹೇಳುವಾಗ ಮೆಸ್ಸಾಯನು ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾದರೆ ಹೊಸ ಒಡಂಬಡಿಕೆಗೆ ಬರುವಾಗ ಆ ಸ್ನಾನಿಕನಾದ ಯೋಹಾನನು ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಎಂಬುದಾಗಿ ಆತನು ಹೇಳುವಾಗ ಆತನ ಕುರಿತಾದ ಸಂಪೂರ್ಣವಾದಂತಹ ಒಂದು ಪ್ರಕಟಣೆ ನಮಗೆ ಬರುತ್ತದೆ. So all this revelation is in the Bible, so it's a biblical theology. ಈ ಎಲ್ಲಾ ಪ್ರಕಟಣೆಗಳು ಸತ್ಯವೇದದಲ್ಲಿ ಇರುವುದರಿಂದ ಅದು ಸತ್ಯವೇದದ ಪ್ರಕಟಣೆ ಎಂಬುದಾಗಿ ಕರೆಯುತ್ತೇವೆ. It's also called some part is historical theology. What various subjects historically how it was developed. ಮತ್ತು ಈ ಕೆಲವು ಭಾಗವನ್ನು ನಾವು ಚಾರಿತ್ರಿಕವಾದಂತಹ ಪ್ರಕಟಣೆ ಎಂಬುದಾಗಿ ಕೂಡ ನಾವು ಕರೆಯುತ್ತೇವೆ. ಯಾಕಂದ್ರೆ ಈ ವ್ಯಕ್ತಿತ್ವಗಳು, ಕೊಡಲ್ಪಟ್ಟಿರುವಂತಹ ವ್ಯಕ್ತಿಗಳು ಚರಿತ್ರೆಯಲ್ಲಿ ಎಲ್ಲಿ ಬರುತ್ತಾರೆ ಎಂಬುದಾಗಿ ಕೂಡ ನಾವು ಕಲಿಯುತ್ತೇವೆ. For example, the Trinity, doctrine of Trinity, it was not well understood in the beginning, but there was historically people who studied it and presented it, so we have a better understanding about the topic of Trinity. ಉದಾಹರಣೆಗೆ ತ್ರೇಕತ್ವದ ಸಿದ್ಧಾಂತ ಕುರಿತಾಗಿ ನಾವು ನೋಡುವಾಗ ಎಲ್ಲಿಯೂ ಕೂಡ ಅದರ ಕುರಿತಾಗಿ ನಾವು ಸ್ಪಷ್ಟವಾದಂತಹ ವಿಷಯವನ್ನ ನಾವು ನೋಡುವುದಿಲ್ಲ. ಆದರೆ ಚರಿತ್ರೆಯಲ್ಲಿ ಅನೇಕರು ಈ ಏಕತ್ವದ ಕುರಿತಾಗಿ ಅವರು ಕ್ರಮಬದ್ಧವಾಗಿ ಅಧ್ಯಯನವನ್ನ ಮಾಡಿ ಆ ವಿಷಯಗಳನ್ನು ನಮಗೆ ತಿಳಿಸಿರುವುದರಿಂದ ನಮಗೆ ತ್ರೇಕತ್ವದ ಸಿದ್ಧಾಂತವು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. There is dogmatic theology. That means theological truth held with certainty and confessed by the church. And namaga baravasa ide, this is the truth. That's called dogmatic. We know for sure. ಮತ್ತು ಸ್ಪಷ್ಟೀಕರಿಸಲ್ಪಟ್ಟಂತಹ ದೇವರ ವಾಕ್ಯ ಮತ್ತು ಆತನ ಕುರಿತಾದ ಸತ್ಯಾಂಶಗಳನ್ನು ನಾವು ನೋಡುವಾಗ ದೃಢವಾಗಿ ತಮ್ಮ ಹೃದಯಗಳಲ್ಲಿ ನಂಬಿದಂತಹ ಆ ಸಾಕ್ಷಿಗಳ ಕುರಿತಾಗಿ ಸಭೆ ಮತ್ತು ವಿಶ್ವಾಸಿಗಳು ಹೇಳುವಂತಹ ಆ ಸಾಕ್ಷಿಯ ಆ ಒಂದು ಅಧ್ಯಯನವೂ ಕೂಡ ಇದರಲ್ಲಿ ಸೇರಲ್ಪಟ್ಟಿದೆ. There is Old Testament theology, New Testament theology, practical theology. There's so many areas you can look at the topics in the Bible. ಹಳೆ ಒಡಂಬಡಿಕೆಯ ದೈವಶಾಸ್ತ್ರ, ಹೊಸ ಒಡಂಬಡಿಕೆಯ ದೈವಶಾಸ್ತ್ರ, ಈ ರೀತಿ ಅನೇಕ ವಿಷಯಗಳ ಕುರಿತಾಗಿಯೂ ನಾವು ಅಧ್ಯಯನವನ್ನು ಮಾಡಬಹುದು. Practical theology. ಮತ್ತು ಪ್ರಾಯೋಗಿಕವಾದಂತಹ ದೈವಶಾಸ್ತ್ರ. In other words, study about this should affect our practical life. ಅಂದರೆ ಈ ಒಂದು ಅಧ್ಯಯನವನ್ನು, ಪ್ರಾಯೋಗಿಕವಾದ ಅಧ್ಯಯನವನ್ನು ಮಾಡುವಾಗ ಅದು ನಮ್ಮ ಜೀವಿತವನ್ನ ಪ್ರಾಯೋಗಿಕವಾಗಿ ಪರಿಣಾಮ ಬೀರಬೇಕು. Because we remember the Lord said, "Be holy, for I am holy."
ಯಾಕಂದರೆ ಕರ್ತನು ಹೇಳಿದಂತದನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ. So when we study about God, it has a practical impact in my life. ಆದ್ದರಿಂದ ನಾವು ದೇವರ ಕುರಿತಾಗಿ ಅಧ್ಯಯನವನ್ನು ಮಾಡುವಾಗ ಅದು ನನ್ನ ಜೀವಿತದ ಮೇಲೆ ಪ್ರಾಯೋಗಿಕವಾದ ಪರಿಣಾಮವನ್ನು ಬೀರಬೇಕು. Okay, so when we get into this, why there are 7 reasons why we should study theology. 7 ಕಾರಣಗಳುಂಟು ನಾವು ದೈವಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು ಎಂಬುದಾಗಿ ನೋಡುವಾಗ. At least 7 reasons. ಕನಿಷ್ಠ ಪಕ್ಷ 7 ಕಾರಣಗಳು. Number 1, ಮೊದಲನೇ ಕಾರಣ, to better understand the doctrine and message of the Bible. ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವಂತಹ ಸಂದೇಶಗಳು ಮತ್ತು ಸಿದ್ಧಾಂತಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಕಾರಣದಿಂದ. Secondly, ಎರಡನೇದಾಗಿ, to systematize the progressive revelation in the Bible, to present it in a presentable form. ಸತ್ಯವೇದದಲ್ಲಿ ಮಾಡಲ್ಪಟ್ಟಿರುವಂತಹ ಆ ಒಂದು ಮುಂದುವರಿಸಲ್ಪಟ್ಟ ಪ್ರಕಟಣೆಗಳನ್ನ ಕ್ರಮಬದ್ಧವಾಗಿ ಮುಂದೆ ಇಡಲಿಕ್ಕಾಗಿ. Thirdly, ಮೂರನೇದಾಗಿ, it helps us to express the meaning and message of Christianity. ಕ್ರೈಸ್ತತ್ವದ ಕುರಿತಾದಂತಹ ಆ ಸಂದೇಶವನ್ನ ಸರಿಯಾಗಿ ನಾವು ಮಂಡಿಸಲಿಕ್ಕೆ ಅದು ಸಹಾಯ ಮಾಡುತ್ತದೆ. Our friends in India has a lot of confusion about Christianity when they look at the Christian religion. ನಮ್ಮ ಭಾರತದಲ್ಲಿರುವಂತಹ ಸ್ನೇಹಿತರು ಕ್ರೈಸ್ತತ್ವದ ಕುರಿತಾಗಿ ಬರುವಾಗ ಅವರಿಗೆ ಅನೇಕ ಗಲಿಬಿಲಿಗಳುಂಟು. ಯಾಕಂದರೆ ಅವರು ಕ್ರೈಸ್ತ ಧರ್ಮವನ್ನ ಅವರು ನೋಡುತ್ತಾರೆ. They don't understand the difference between Christian religion and Christian faith. ಅವರಿಗೆ ಕ್ರೈಸ್ತ ಧರ್ಮ ಮತ್ತು ಕ್ರೈಸ್ತ ನಂಬಿಕೆ ಎಂಬುದಾಗಿ ಇವೆರಡರ ಮಧ್ಯದಲ್ಲಿರುವ ವ್ಯತ್ಯಾಸ ಸರಿಯಾಗಿ ಗೊತ್ತಾಗುವುದಿಲ್ಲ. That is why they accuse us of converting people from one religion to another. ಆದ್ದರಿಂದಲೇ ಅವರು ನಾವು ಜನರನ್ನ ಒಂದು ಧರ್ಮದಿಂದ ಬೇರೊಂದು ಧರ್ಮಕ್ಕೆ ಮತಾಂತರ ಮಾಡುತ್ತೇವೆ ಎಂಬುದಾಗಿ ಆರೋಪ ಮಾಡುತ್ತಾರೆ. But as believers, we should have a good understanding of the message and meaning of Christian faith. ಆದರೆ ವಿಶ್ವಾಸಿಗಳಾಗಿ ನಮಗೆ ನಮ್ಮ ಕ್ರೈಸ್ತ ನಂಬಿಕೆಯ ಕುರಿತಾದಂತಹ ಸರಿಯಾದ ಜ್ಞಾನ ಮತ್ತು ತಿಳುವಳಿಕೆ ಉಳ್ಳವರಾಗಿರಬೇಕು. We know, but our friends don't know. We know that this is not a religion, it's a relationship with the living God. ನಮಗೆ ಗೊತ್ತು, ನಮ್ಮ ಸ್ನೇಹಿತರಿಗೆ ಗೊತ್ತಿಲ್ಲ. ಏನಂದರೆ ಇದು ಒಂದು ಧರ್ಮವಲ್ಲ, ಬದಲಾಗಿ ದೇವರೊಟ್ಟಿಗೆ ಹೊಂದುವಂತ ಸಂಬಂಧ. A very personal relationship with our Creator, the God of the universe. ನಮ್ಮ ಸೃಷ್ಟಿಕರ್ತನು ಮತ್ತು ಲೋಕವನ್ನ ಸೃಷ್ಟಿಸಿದ ಸೃಷ್ಟಿಕರ್ತನೊಟ್ಟಿಗೆ ನಾವು ಹೊಂದುವಂತಹ ಒಂದು ವೈಯಕ್ತಿಕವಾದಂತ ಸಂಬಂಧವಾಗಿದೆ. It is not a conversion of a religion, but it is a conversion of the heart. ಅದು ಒಂದು ಧರ್ಮವು ಮಾಡುವಂತಹ ಬದಲಾವಣೆ ಅಲ್ಲ, ಮತಾಂತರವಲ್ಲ, ಬದಲಾಗಿ ನಮ್ಮ ಹೃದಯಗಳ ಪರಿವರ್ತನೆಯಾಗಿದೆ. I see when enemies of the gospel go to a house and threaten people because they are praying in the house, many a times I see those pastors, their mouth is closed. They don't have anything to say. You know, of course, some people, whatever you say, they will only beat you. They have no logic and no sense. But many times they are not giving the right answer. ನಾನು ಪ್ರಾರ್ಥನೆ ಮಾಡುತ್ತಿರುವಂತಹ ಗುಂಪುಗಳ ಮೇಲೆ ದಾಳಿ ನಡೆಯುವಾಗ, ಅಂತಹ ಮನೆಗಳ ಮೇಲೆ ಅಥವಾ ಸಭೆಗಳ ಮೇಲೆ ದಾಳಿಯನ್ನು ಮಾಡುವಾಗ ಶತ್ರುಗಳು, ಅಲ್ಲಿ ನಾನು ಒಂದನ್ನು ಗಮನಿಸಿದ್ದೇನೆ. ಏನಂದ್ರೆ ಅಲ್ಲಿ ಪ್ರಶ್ನೆ ಮಾಡುವಾಗ ಅಲ್ಲಿದ್ದಂತ ನಾಯಕರು ಅಥವಾ ಪಾಸ್ಟರ್ಗಳು ಏನೂ ಉತ್ತರ ಕೊಡದೆ ಅವರು ಸುಮ್ಮನೆ ಇರುವುದನ್ನು ನಾನು ನೋಡುತ್ತೇನೆ. ಹೌದು, ಕೆಲವೊಂದು ಸಂದರ್ಭಗಳಲ್ಲಿ ನಾವು ಸುಮ್ಮನೆ ಇದ್ದರೂ ಕೂಡ ಏಟುಗಳನ್ನ ಹೊಡೆಯುವವರಿದ್ದಾರೆ. But we should be able to patiently see in Peter's epistle we saw how we should answer. Okay, not only we should be ready to give an answer, but we have to do it in humbleness and also with conviction. ಆದ್ದರಿಂದ ನಾವು ನಮಗೆ ಪ್ರಶ್ನೆ ಮಾಡುವವರು ಬರುವಾಗ ತಾಳ್ಮೆಯಿಂದ ಉತ್ತರವನ್ನ ಕೊಡಬೇಕು. ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡಿಕೊಂಡ ಹಾಗೆ ನಾವು ಕೇಳುವವರಿಗೆ ಉತ್ತರ ಕೊಡಲಿಕ್ಕೆ ಯಾವಾಗಲೂ ಸಿದ್ಧರಿರಬೇಕು. ಅದನ್ನ ಮನೋಭೀತಿಯಿಂದಲೂ ನಾವು ಆ ಹೃದಯದಲ್ಲಿ ಆ ವಿಷಯದ ಕುರಿತಾಗಿ ತಿಳುವಳಿಕೆ ಉಳ್ಳವರಾಗಿಯೂ ನಾವು ಉತ್ತರವನ್ನ ಕೊಡಬೇಕಾಗುತ್ತದೆ.
So study of theology has many benefits. ಆದ್ದರಿಂದ ದೈವಶಾಸ್ತ್ರದ ಅಧ್ಯಯನ ಅನೇಕ ಲಾಭಗಳನ್ನು ಹೊಂದಿದೆ. Fourthly, it provides a solid basis for our Christian living. ನಾಲ್ಕನೆಯ ಕಾರಣ ಯಾಕೆ ನಾವು ದೈವಶಾಸ್ತ್ರದ ಅಧ್ಯಯನ ಮಾಡಬೇಕಂದರೆ ನಮ್ಮ ಕ್ರೈಸ್ತ ಜೀವಿತಕ್ಕೆ ಬೇಕಾದಂತಹ ಭದ್ರವಾದ ಬುನಾದಿಯನ್ನು ಅದು ಒದಗಿಸಿಕೊಡುತ್ತದೆ. See, people should know that we are different. Our standards are different. Our values are different. And that when you study about God, only we get that. ಲೋಕದ ಜನರು ನಮ್ಮನ್ನ ಅವರು ನೋಡುವಾಗ ಅವರು ತಿಳಿದುಕೊಳ್ಳಬೇಕು ಏನೆಂದರೆ ನಮ್ಮ ಆ ಒಂದು ಮೌಲ್ಯಗಳು ವಿಶಿಷ್ಟವಾದವುಗಳು, ನಮ್ಮ ನಂಬಿಕೆಗಳು ಬೇರೆ ಆದವುಗಳು, ನಾವು ನಂಬುವಂತ ದೇವರ ಆ ಒಂದು ಸ್ಟ್ಯಾಂಡರ್ಡ್ ಅದು ಒಂದು ಬೇರೆಯಾಗಿದೆ, ಆತನ ಮಟ್ಟ ಒಂದು ಗುಣಮಟ್ಟ ಅದು ಬೇರೆ ಆಗಿದೆ ಎಂಬುದಾಗಿ ಅವರು ನಮ್ಮ ಜೀವಿತವನ್ನ ತಿಳಿದು ಅರ್ಥ ಮಾಡಿಕೊಳ್ಳಬೇಕು. Fifthly, when you study theology, it helps us to communicate and defend the truth. ಐದನೇದಾಗಿ ನಾವು ಯಾಕೆ ದೈವಶಾಸ್ತ್ರದ ಅಧ್ಯಯನ ಮಾಡಬೇಕು ಅಂದರೆ ಅದು ನಾವು ನಂಬಿರುವಂತ ನಂಬಿಕೆಯನ್ನ ನಾವು ಸಮರ್ಥಿಸಿಕೊಳ್ಳುವುದಕ್ಕೆ ಅದು ಸಹಾಯ ಮಾಡುತ್ತದೆ. Sixthly, ಆರನೇದಾಗಿ study about theology, the right theology will help us and guard us against false teaching. ಆರನೆಯ ಕಾರಣ ಅಂದರೆ ನಾವು ದೇವರ ವಾಕ್ಯವನ್ನ ಸರಿಯಾಗಿ ಅಧ್ಯಯನ ಮಾಡುವಾಗ ಅದು ತಪ್ಪಾದಂತಹ ಮತ್ತು ಸುಳ್ಳಾದ ಬೋಧನೆಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಮತ್ತು ಗುರುತು ಹಿಡಿಯಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. Seventhly, ಏಳನೇದಾಗಿ it is a means of maturity for Christians or believers. ಏಳನೆಯ ಕಾರಣ ಏನೆಂದರೆ ಅದು ಕ್ರೈಸ್ತರಿಗೆ ಅಥವಾ ವಿಶ್ವಾಸಿಗಳಿಗೆ ಆ ಒಂದು ಪರಿಪಕ್ವತೆಗೆ ಬರುವುದಕ್ಕೆ ಬೇಕಾದಂತಹ ಒಂದು ಸಾಧನವಾಗಿದೆ. Paul was telling to some Corinthian believers, Carl, you are still babies, you still need milk. I have given you the word of God, but you are still holding on to milk. You are bottle drinking young infants. You have to go to maturity, able to digest solid food. ಪೌಲನು ಕೊರಿಂಥ ಸಭೆಯ ಕೆಲವು ವಿಶ್ವಾಸಿಗಳ ಕುರಿತಾಗಿ ಮಾತನಾಡುವಾಗ ಸಮಯವನ್ನ ನೋಡುವುದಾದರೆ ನೀವು ಈಗಾಗಲೇ ಗಟ್ಟಿ ಆಹಾರವನ್ನ ತಿನ್ನುವಬೇಕಿತ್ತು, ಆದರೆ ನೀವು ಇನ್ನೂ ಹಾಲು ಕುಡಿಯುವ ಹಸು ಮಕ್ಕಳ ಹಾಗಿದ್ದೀರಿ ಎಂಬುದಾಗಿ ಆತನು ಹೇಳುತ್ತಾನೆ. ಆದ್ದರಿಂದ ನಾವು ಹಾಲು ಕುಡಿಯುವಂತ ಹಸು ಮಕ್ಕಳ ಹಾಗೆ ಇರುವವರಾಗಿರಬಾರದು, ಬದಲಾಗಿ ಗಟ್ಟಿಯಾದ ಆಹಾರವನ್ನು ಜೀರ್ಣ ಮಾಡುವಂತಹ ವ್ಯಕ್ತಿಗಳ ಹಾಗೆ ಆತ್ಮೀಕ ಪರಿಪಕ್ವತೆಗೆ ಬಂದವರಾಗಬೇಕು. My beloved brothers and sisters, if you have a good grasp on the word of God, on the theology about our God, we will not be deceived by any false teachers. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಮ್ಮ ದೇವರ ಕುರಿತಾದಂತಹ ದೈವಶಾಸ್ತ್ರದ ಕುರಿತಾದಂತಹ ಆ ಒಂದು ಭದ್ರವಾದಂತಹ ಜ್ಞಾನವನ್ನ ಉಳ್ಳವರಾದರೆ ಯಾರೂ ಕೂಡ ನಿಮ್ಮನ್ನ ಮೋಸಗೊಳಿಸಲಿಕ್ಕೆ ಸಾಧ್ಯವಿಲ್ಲ. Otherwise you can easily be swinged by every wind of doctrine, as we read in Ephesians. ನಾವು ಎಫೆಸರ ಪತ್ರಿಕೆಯಲ್ಲಿ ನಾವು ಓದುವ ಹಾಗೆ ಲೋಕದಲ್ಲಿರುವಂತಹ ಎಲ್ಲಾ ವಿಧವಾದಂತಹ ದುರ್ಬೋಧನೆಗಳ ಸೆಳವಿಗೆ ನೀವು ಸಿಕ್ಕಿ ಹಾಕಿಕೊಳ್ಳಬಹುದು. So these are some of the reason why we should have an interest in studying theology. ಆದ್ದರಿಂದ ಈ ಕೆಲವು ಕಾರಣಗಳ ನಿಮಿತ್ತದಿಂದ ನಾವು ದೈವಶಾಸ್ತ್ರದ ಅಧ್ಯಯನದ ಕುರಿತಾಗಿ ಆಸಕ್ತಿಯುಳ್ಳವರಾಗಿರಬೇಕು. Okay, next, this is again, like I said, it's a school way we are studying handavagile. There is some basic for studying theology. Kala moola tattvagalalla, some basic things are required for studying theology. ದೈವಶಾಸ್ತ್ರವನ್ನ ಅಧ್ಯಯನ ಮಾಡಬೇಕಾದರೆ ಮೂಲಭೂತವಾಗಿ ನಮಗೆ ಬೇಕಾದಂತಹ ಕೆಲವು ಸಂಗತಿಗಳು ಉಂಟು. First of all, there is an existence of God. Okay, if God is not there, there is no point in studying theology. ಮೊದಲನೆಯ ಒಂದು ಸತ್ಯಾಂಶ ಏನೆಂದರೆ ನಿಜವಾದಂತಹ ಜೀವಿಸುವ ದೇವರು ಒಬ್ಬನು ಇದ್ದಾನೆ. Hebrews 11:6, please read that. ಇಬ್ರಿಯ 11ನೇ ಅಧ್ಯಾಯ 6ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇಬ್ರಿಯ 11:6. 11ನೇ ಅಧ್ಯಾಯ 6ನೇ ವಚನ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ.
So the first thing when you want to study about God is the belief that Devariddane, there is a God. If a person is doubting about that, he cannot study about God. ಆದ್ದರಿಂದ ದೇವರ ಕುರಿತಾದ ಅಧ್ಯಯನವನ್ನ ಮಾಡಬೇಕಾದರೆ ನೀವು ಮೊದಲು ನಂಬಬೇಕಾದದ್ದೇನೆಂದರೆ ದೇವರು ಇದ್ದಾನೆ, ಆತನು ತನ್ನ ಹುಡುಗರಿಗೆ ಸಿಕ್ಕುತ್ತಾನೆ, ಆ ದೇವರೆಂಬುವನು ಒಬ್ಬನಿದ್ದಾನೆ ಎಂಬಂತ ಸತ್ಯಾಂಶವನ್ನ ಮನಗಂಡವರಾಗಿ ನಾವು ಅಧ್ಯಯನ ಮಾಡಬೇಕು. Secondly, God has revealed himself to man. You have to believe that God has taken the initiative to reveal. We did not research about God and found out, but he has revealed it. You have to believe that Bible is a revelation. ಎರಡನೆಯ ಸತ್ಯಾಂಶವೇನೆಂದರೆ ದೇವರು ತನ್ನ ಕುರಿತಾಗಿ ಆತನು ತಾನು ಪ್ರಕಟಿಸಿಕೊಂಡಿದ್ದಾನೆ. ಮಾನವರಾದಂಥ ನಾವು ಆತನ ಕುರಿತಾಗಿ ಅಧ್ಯಯನ ಮಾಡಿ ನಾವು ಸಂಶೋಧನೆ ಮಾಡಿ ಅದನ್ನ ತಿಳಿದುಕೊಂಡಿಲ್ಲ, ಬದಲಾಗಿ ದೇವರು ತಾನು ತನ್ನನ್ನೇ ತಾನು ಪ್ರಕಟಿಸಿಕೊಂಡಿದ್ದಾನೆ ತನ್ನ ಸತ್ಯವೇದದ ಮೂಲಕ, ತನ್ನ ವಾಕ್ಯದ ಮೂಲಕ ಎಂಬುದಾಗಿ ನಾವು ನಂಬಬೇಕು. Same book, Hebrews chapter 1:1-3. ನಾವು ಅದೇ ಇಬ್ರಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1-3 ವಚನದವರೆಗೆ ನಾವು ನೋಡಿಕೊಳ್ಳೋಣ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲ ಬಾಧ್ಯನನ್ನಾಗಿ ನೇಮಿಸಿದನು. John 1:18. ಯೋಹಾನ 1:18. ಯೋಹಾನ ಸ್ವಾರ್ತೆ 1ನೇ ಅಧ್ಯಾಯ 18ನೇ ವಚನ. ದೇವರನ್ನು ಯಾರೂ ಎಂದೂ ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. So first we looked at God is. ಮೊದಲನೇದಾಗಿ ನಾವು ನೋಡಿಕೊಂಡೆವು ದೇವರು ಇದ್ದಾನೆ. Secondly, God has revealed himself. ಎರಡನೇದಾಗಿ ದೇವರು ತನ್ನನ್ನು ತಾನು ಆತನು ಪ್ರಕಟಿಸಿಕೊಂಡಿದ್ದಾನೆ. Through the prophets, ಭಾಗವಾಗಿ, finally through his son. ತನ್ನ ಪ್ರವಾದಿಗಳ ಮೂಲಕ ಭಾಗವಾಗಿ ಪ್ರಕಟಿಸಿಕೊಂಡಿದ್ದಾನೆ, ಕಡೆಯದಾಗಿ ತನ್ನ ಪುತ್ರನ ಮುಖಾಂತರ, ತನ್ನ ಮಗನ ಮುಖಾಂತರ ಪ್ರಕಟಿಸಿಕೊಂಡಿದ್ದಾನೆ. The third thing that is needed to study theology is to understand that we have a capacity given because we are created in the image of God. ಮೂರನೇದಾಗಿ ದೈವಶಾಸ್ತ್ರವನ್ನ ಅಧ್ಯಯನ ಮಾಡಲಿಕ್ಕೆ ಬೇಕಾದಂತಹ ಅಗತ್ಯತೆ ಏನೆಂದರೆ ನಿಮಗೆ ದೇವರ ಕುರಿತಾದಂತಹ ಜ್ಞಾನವನ್ನು ಹೊಂದಿಕೊಳ್ಳುವ ಸಾಮರ್ಥ್ಯವಿದೆ. ಯಾಕಂದರೆ ದೇವರು ನಮ್ಮನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದರಿಂದ ಆತನನ್ನ ತಿಳಿದುಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿ ಇಟ್ಟಿದ್ದಾನೆ ಆತನು ಎಂಬುದಾಗಿ ನಂಬಬೇಕು. Not everything about God in full detail, but at least what is needed we can know, because we, out of all the creatures on the earth, we are the only ones who are created in the image of God. ದೇವರ ಕುರಿತಾಗಿ ಎಲ್ಲ ಜ್ಞಾನವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲದೆ ಹೋದರೂ ದೇವರ ಕುರಿತಾಗಿ ಕೆಲವು ಜ್ಞಾನಗಳನ್ನ ಆತನು ಪ್ರಕಟಿಸಿಕೊಂಡಿರುವಂತಹ ವಿಷಯಗಳ ಕುರಿತಾಗಿ ನಾವು ತಿಳಿದುಕೊಳ್ಳಬಹುದು. ಯಾಕಂದರೆ ಸೃಷ್ಟಿಸಲ್ಪಟ್ಟಿರುವಂತಹ ಎಲ್ಲಾ ವಸ್ತುಗಳಲ್ಲಿ ದೇವರು ಮನುಷ್ಯರನ್ನ ಮಾತ್ರ ತನ್ನ ಹೋಲಿಕೆಗೆ ತಕ್ಕ ಹಾಗೆ ಆತನು ಉಂಟು ಮಾಡಿದ್ದಾನೆ. And we as believers can understand more because we have the indwelling Holy Spirit, the author of the Bible, in our heart. ಆದರೆ ವಿಶ್ವಾಸಿಗಳಾದಂತ ನಾವು ದೇವರ ಕುರಿತಾಗಿ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬಹುದು. ಯಾಕಂದರೆ ಪವಿತ್ರಾತ್ಮ, ಈ ದೇವರ ವಾಕ್ಯಕ್ಕೆ ಕರ್ತೃವಾಗಿರುವಂತಹ ಪವಿತ್ರಾತ್ಮನೇ ನಮ್ಮ ಹೃದಯಗಳಲ್ಲಿ ಆತನು ವಾಸಿಸುವುದರಿಂದ ನಾವು ದೇವರ ಕುರಿತಾಗಿ ಇನ್ನೂ ಹೆಚ್ಚಾದ ಜ್ಞಾನವನ್ನು ಹೊಂದಬಹುದು. So we looked at three bases for studying theology. ನಾವು ದೈವಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಇರಬೇಕಾದ 3 ಅವಶ್ಯಕತೆಗಳನ್ನು ನೋಡಿಕೊಂಡೆವು. The existence of God, ದೇವರು ಇದ್ದಾನೆ ಎಂಬುದಾಗಿ ನಂಬಬೇಕು. the revelation of God, ದೇವರು ತನ್ನನ್ನು ತಾನು ಪ್ರಚುರಪಡಿಸಿಕೊಂಡಿದ್ದಾನೆ ಎಂಬುದಾಗಿ ನಂಬಬೇಕು. the capability we have as created in the image of God to understand that revelation. ನಾವು ದೇವರ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದರಿಂದ ಆತನನ್ನ ಅರಿತುಕೊಳ್ಳುವಂತ ತಿಳಿದುಕೊಳ್ಳುವಂತ ಸಾಮರ್ಥ್ಯ ನಮ್ಮಲ್ಲಿದೆ ಎಂಬುದಾಗಿ ಕೂಡ ನಂಬಬೇಕು. And the indwelling Holy Spirit. ಮತ್ತು ನಮ್ಮಲ್ಲಿ ದೇವರ ಆತ್ಮ ವಾಸ ಮಾಡುತ್ತಿದ್ದಾನೆ ಎಂಬುದಾಗಿ ನಂಬಬೇಕು. Now we will look at 4 requirements for studying theology.
ದೇವರ ದೈವಶಾಸ್ತ್ರವನ್ನ ಅಧ್ಯಯನ ಮಾಡಲಿಕ್ಕೆ ಬೇಕಾದ 4 ಅವಶ್ಯಕತೆಗಳನ್ನ ಈಗ ನೋಡಿಕೊಳ್ಳೋಣ. First of all, ಮೊದಲನೇದಾಗಿ we need to believe in the inspired, authoritative, inerrant word of God, the Bible. ನಾವು ಮೊದಲನೇದಾಗಿ ದೇವರ ಆತ್ಮನಿಂದ ಪ್ರೇರಿತವಾದಂತಹ ಯಾವ ದೋಷವೂ ಇಲ್ಲದಂತಹ ದೇವರ ವಾಕ್ಯದಲ್ಲಿ ನಂಬಿಕೆ ಇಡಬೇಕು. If you doubt God's word, you cannot understand theology. ನೀವು ದೇವರ ವಾಕ್ಯವನ್ನೇ ನೀವು ಸಂಶಯಿಸುವುದಾದರೆ ದೈವಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. We looked at these topics in our study of bibliology. ನಾವು ಸತ್ಯವೇದದ ಕುರಿತಾದ ಅಧ್ಯಯನದಲ್ಲಿ ಈ ವಿಷಯಗಳ ಕುರಿತಾಗಿ ನೋಡಿಕೊಂಡೆವು. Secondly, we need the illuminative work of the Holy Spirit. ಎರಡನೇದಾಗಿ ಪವಿತ್ರಾತ್ಮನ ಪ್ರಕಾಶಪಡಿಸುವಂತಹ ಕಾರ್ಯಕ್ಕೆ ನಾವು ಒಳಪಡಬೇಕು. Thirdly, ಮೂರನೇದಾಗಿ we recognize that we as human beings have limitations in understanding divine truth. ಮೂರನೇದಾಗಿ ಮಾನವರಾಗಿ ನಾವು ನಮಗೆ ಕೆಲವು ನಿರ್ದಿಷ್ಟವಾದಂತಹ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದಂತಹ ಕೆಲವು ಸಾಮರ್ಥ್ಯ ಇಲ್ಲ ಎಂಬುದಾಗಿ ನಂಬಬೇಕು. There's limitations. When you don't understand some serious matter, we should recognize that we have limitations as fallen men. ನಾವು ಬಿದ್ದು ಹೋದ ಮಾನವರಾಗಿರುವುದರಿಂದ ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟವಾಗುವಂತಹ ಕೆಲವು ಸಂಗತಿಗಳು ನಮ್ಮಲ್ಲಿ ಉಂಟು ಎಂಬುದಾಗಿ ನಂಬಬೇಕು. Fourthly, ನಾಲ್ಕನೇದಾಗಿ it takes hard work and discipline and diligence and prayerful study to understand theology. ದೈವಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ Hard work, ಕಠಿಣ ಪರಿಶ್ರಮ, discipline, ಕ್ರಮಬದ್ಧವಾದ ಜೀವಿತ, ಶಿಸ್ತಿನ ಅಧ್ಯಯನ. ಶಿಸ್ತಿನ ಅಧ್ಯಯನ. If you keep Bible under your pillow, you will not, and sleep over it, you will not get theological knowledge. ನೀವು ಸತ್ಯವೇದವನ್ನ ನಿಮ್ಮ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿಕೊಳ್ಳುವುದಾದರೆ ಅದರ ದೈವಶಾಸ್ತ್ರದ ಜ್ಞಾನ ನಿಮಗೆ ದೊರೆಯುವುದಿಲ್ಲ. It requires a diligent prayerful study. ಅದು ಆಸಕ್ತಿಯಿಂದ ಪ್ರಾರ್ಥನಾ ಪೂರ್ವಕವಾಗಿ ಓದುವುದಾದರೆ ನಮಗೆ ಅದು ದೊರೆಯುತ್ತದೆ. Now when you look at systematic theology, it took many people, many God's servants, long time, hard work to bring us these things in an arranged way. So many God's servants have spent a lot of hard work in giving us these things in an understandable way. ಕ್ರಮಬದ್ಧವಾದ ದೈವಶಾಸ್ತ್ರದ ಕುರಿತಾಗಿ ನಾವು ನೋಡುವಾಗ ದೇವರ ಕುರಿತಂತ ಜ್ಞಾನವನ್ನು ನಮಗೆ ತಿಳಿಸಿಕೊಡಲಿಕ್ಕೆ ಅವರು ಕಷ್ಟಪಟ್ಟಿದ್ದಾರೆ. ಆದ ಕಾರಣ ನಮಗೆ ದೇವರ ವಾಕ್ಯ ಕ್ರಮಬದ್ಧವಾಗಿ ನಮ್ಮ ಕೈಯಲ್ಲಿ. If you look at the study of theology in history, hello, if you look at the study of theology in history, ನೀವು ದೈವಶಾಸ್ತ್ರದ ಕುರಿತಾಗಿ ಚರಿತ್ರೆಯಲ್ಲಿ ನಾವು ನೋಡುವಾಗ there was the apostles' time before all the New Testament was put together. ಅಪೊಸ್ತಲರ ಕಾಲ, ಅದು ಸತ್ಯವೇದವು ಹೊಸ ಒಡಂಬಡಿಕೆಯು ಕ್ರೋಢೀಕರಿಸಲ್ಪಡುವುದಕ್ಕಿಂತ ಮುಂಚಿನ ಕಾಲ. The apostles' time was probably from AD 40 to AD 100. ಅಪೊಸ್ತಲರ ಕಾಲ ಎಂಬುದಾಗಿ ನಾವು ನೋಡುವಾಗ ಅದು ಕ್ರಿಸ್ತ ಶಕ 40ರಿಂದ ಹಿಡಿದು ಕ್ರಿಸ್ತ ಶಕ 100ರವರೆಗೆ. And the last apostle to live or die was Apostle John. ಕಡೆಯದಾಗಿ ಬದುಕಿದ ಮತ್ತು ಸತ್ತ ಅಪೊಸ್ತಲನು ಯಾರು ಅಂದರೆ ಅಪೊಸ್ತಲ ಅಂತ ಯೋಹಾನನು. Most other apostles were martyred before that. ಬೇರೆ ಕೆಲವರು ಅಪೊಸ್ತಲರುಗಳೆಲ್ಲ ಅವನಿಗಿಂತ ಮುಂಚೆಯೇ ಅವರ ರಕ್ತ ಸಾಕ್ಷಿಗಳಾಗಿ ಸತ್ತು ಹೋದರು. And they did not have the collected scripture New Testament like you and I have. ನನ್ನ ನಿಮ್ಮ ಕೈಯಲ್ಲಿ ಈಗ
we are more blessed than the apostles because we have the completed scripture in our hand. ನಾವು ಅಪೋಸ್ತಲರಿಗಿಂತ ಹೆಚ್ಚು ಆಶೀರ್ವದಿತರು, ಯಾಕಂದರೆ ನಮ್ಮ ಕೈಯಲ್ಲಿ ಪರಿಪೂರ್ಣವಾದಂತಹ ಸತ್ಯವೇದ ಇದೆ. But then we see the church fathers time, that was up to, say, from AD 100 to AD 600. Hello, sorry uncle, would you please repeat it? After the apostles time, ಅಪೋಸ್ತಲರ ಕಾಲದ ನಂತರ, there was the time of church fathers. They were called as church fathers. ಸಭಾಪಿತೃಗಳ ಕಾಲ ಬಂತು. That was from about AD 100 to AD 600. ಅದು ಕ್ರಿಸ್ತ ಶಕ 100ರಿಂದ ಕ್ರಿಸ್ತ ಶಕ 600ರವರೆಗೆ. Now the phrase church fathers, we have to be careful. They were not all orthodox. Some of them were heretic also. Heretic means some of them brought in false teaching also. So all church fathers were not orthodox in their faith. ಸಭಾಪಿತೃಗಳು ಎಂಬುದಾಗಿ ಹೇಳುವಾಗ ನಾವು ಎಲ್ಲರನ್ನೂ ಕೂಡ ನಂಬಬಾರದು, ಅವರ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಕೆಲವು ಸಭಾಪಿತೃಗಳು ಸತ್ಯಗಳನ್ನ ಬೋಧಿಸುವವರಾದರು, ಆದರೆ ಕೆಲವು ಎಲ್ಲಾ ಪಿತೃಗಳು ಸಭಾಪಿತೃಗಳು ಸರಿಯಾದ ಬೋಧನೆ ಮಾಡಿದವರು ಎಂಬುದಾಗಿ ನಂಬಬಾರದು. That is when a lot of false teaching began to come to the church. ಆಗಲೇ ತಪ್ಪಾದಂತಹ ಬೋಧನೆಗಳು ಸಭೆಯೊಳಗೆ ನುಸುಳಲಿಕ್ಕೆ ಪ್ರಾರಂಭಿಸಿದವು. Then from AD 600 to AD 1500, ನಂತರ 600ನೇ ಶತಮಾನದಿಂದ ಹಿಡಿದು 500ನೇ ಶತಮಾನದವರೆಗೆ ನಾವು ನೋಡುವಾಗ lot of philosophy and man's ideas began to come into the church. ಮಾನವನ ತತ್ವಶಾಸ್ತ್ರಗಳು ಮತ್ತು ಮಾನವನ ಆಲೋಚನೆಗಳು ಕೂಡ ಸಭೆಯೊಳಗೆ ನುಸುಳಲಿಕ್ಕೆ ಪ್ರಾರಂಭವಾದವು. So theology mostly became philosophy. ಆ ತತ್ವಶಾಸ್ತ್ರ ದೈವಶಾಸ್ತ್ರ ಹೋಗಿ ಅದು ತತ್ವಶಾಸ್ತ್ರವಾಗಿ ಬದಲಾಯಿತು. Then from AD 1500 to 1800, we have the Reformation time. Sudharane allo in Kannada. There was the Reformation time. ಕ್ರಿಸ್ತ ಶಕ 1500ರಿಂದ ಕ್ರಿಸ್ತ ಶಕ 800ರವರೆಗೆ ನಾವು ನೋಡುವಾಗ ಅದು ಸುಧಾರಣೆಯ ಕಾಲವಾಗಿತ್ತು. In the earlier part was the Reformation, and then denominations began to come up. ಮೊದಲನೆಯ ಭಾಗದಲ್ಲಿ ನಾವು ನೋಡುವಾಗ ಸುಧಾರಣೆಯ ಕಾಲವಾಗಿತ್ತು. ನಂತರದ ಕಾಲ ಅದು ಅನೇಕ ಕ್ರೈಸ್ತ ಪಂಗಡಗಳು ಹುಟ್ಟಿಕೊಂಡಂತ ಕಾಲವಾಗಿದೆ. ಜಾನ್ ಕ್ಯಾಲ್ವಿನ್ ಎಂಬಂತವರು, ಮಾರ್ಟಿನ್ ಲೂಥರ್, ಸ್ವಿಂಗ್ಲಿ. These were people who got used in the Reformation time. ಈ ಒಂದು ಸುಧಾರಣೆಯ ಕಾಲದಲ್ಲಿ ದೇವರಿಂದ ಉಪಯೋಗಿಸಲ್ಪಟ್ಟಂತಹ ದೈವ ಭಕ್ತರು ಈ ವ್ಯಕ್ತಿಗಳು. They have brought the light of the gospel, the simple truth, out in the open during that age that was known as the Dark Age, Kattalaya Yuga, when Roman Catholicism was dominating all of the Europe. ಆ ಯುರೋಪ್ ನಲ್ಲಿ ರೋಮನ್ ಕ್ಯಾಥೋಲಿಕ್ ಧರ್ಮ ಅದು ಎಲ್ಲಾ ಕಡೆ ತುಂಬಿಕೊಂಡಿರುವಾಗ ದೇವರಿಂದ ಉಪಯೋಗಿಸಲ್ಪಟ್ಟು ಸರಿಯಾದಂತಹ ಸ್ವಸ್ಥವಾದಂತಹ ಬೋಧನೆಯನ್ನ ತಂದಂತವರು ಈ ವ್ಯಕ್ತಿಗಳು. But of course they only knew the basic truth of gospel, how a person is saved, only by grace, only by faith, only by the scripture, only by Christ. These were the slogans: sola scriptura, sola fide, sola gratia. These were all the basic truth they knew. ಅವರಿಗೆ ಕೇವಲ ಸತ್ಯವೇದದ ಕುರಿತಾದಂತಹ ಮೂಲಭೂತವಾದ ಸತ್ಯಾಂಶಗಳು ಗೊತ್ತಿದ್ದವಷ್ಟೇ. ನಂಬಿಕೆಯು ಮೂಲಕ ಮಾತ್ರ ರಕ್ಷಣೆ, ಕ್ರಿಸ್ತನ ಮೂಲಕ ಮಾತ್ರ ರಕ್ಷಣೆ, ನಂಬುವುದರ ಮೂಲಕ ಮಾತ್ರ ರಕ್ಷಣೆ ಎಂಬಂತಹ ಈ ಸತ್ಯಾಂಶಗಳನ್ನ ಅವರು ತಿಳಿದವರಾಗಿದ್ದರು. But they did not understand the deeper truth of the word of God.
ಆದರೆ ಅವರಿಗೆ ದೇವರ ಶಾಸ್ತ್ರದ ಕುರಿತಾದಂತ ಆಳವಾದಂತ ಜ್ಞಾನವಿರಲಿಲ್ಲ. But when you study later what happened in Europe, when the people who from the denominations, they went back to the scripture and studied the word of God, it is during that time the so-called Brethren movement came up in Britain, in Plymouth and Bristol, these places. It's a little bit history, but it's very important to understand. ನಂತರದ ಕಾಲಗಳಲ್ಲಿ ನಾವು ನೋಡುವಾಗ ಯುರೋಪ್ನಲ್ಲಿ ಜನರು ಸತ್ಯವೇದದ ಕುರಿತಾಗಿ ಆಳವಾದ ಅಧ್ಯಯನಕ್ಕೆ ತೊಡಗಿಕೊಂಡರು. ಆಳವಾದ ಅಧ್ಯಯನವನ್ನ ಮಾಡಲಿಕ್ಕೆ ಪ್ರಾರಂಭಿಸಿದಾಗ ಈ ಒಂದು ಸಹೋದರ ಸಭೆಗಳ ಈ ಒಂದು ಚಳುವಳಿ ಅದು ಉಂಟಾಯಿತು. ಆಗ ಬ್ರಿಟನ್ ನಲ್ಲಿ, ಬ್ರಿಸ್ಬೇನ್ ನಲ್ಲಿ ಮತ್ತು ಪ್ಲೈಮೌತ್ ಮತ್ತೆ ಈ ಒಂದು ಸ್ಥಳಗಳಲ್ಲಿ ಎಲ್ಲ ಜನರು ಸತ್ಯವೇದದ ಕುರಿತಾದಂತಹ ಸತ್ಯವಾದ ಅಂಶಗಳನ್ನು ಆಳವಾಗಿ ತಿಳಿಯುವವರಾದರು. What was the main reason? ಅದಕ್ಕೆ ಮುಖ್ಯವಾದ ಕಾರಣವೇನು? The Bible was now available in ordinary person's language. ಈಗ ಸತ್ಯವೇದವು ಸಾಮಾನ್ಯ ಜನರ ಭಾಷೆಯಲ್ಲಿಯೇ ದೊರೆಯುವಂತದಾಗಿತ್ತು. Earlier it was only in Greek or Latin, and only the priest knew some of it, the Roman Catholic priest. The ordinary people say amen to whatever they say. They had no knowledge. Now the word of God is available in our own people's language, in English, German, French. Now people began to read for themselves and knew the truth. They went back to the early church. That's how this movement of the brethren happened in Europe or in England. ಮೊದಲು ನಾವು ನೋಡುವಾಗ ಸತ್ಯವೇದವು ಕೇವಲ ಗ್ರೀಕ್ ಭಾಷೆಯಲ್ಲಿ, ಲ್ಯಾಟಿನ್ ಭಾಷೆಯಲ್ಲಿ ಮಾತ್ರ ಇತ್ತು. ಆಗ ಪಾದ್ರಿಗಳು ಏನು ವಿಷಯಗಳನ್ನು ಬೋಧಿಸುತ್ತಿದ್ದರೋ ಆ ವಿಷಯಕ್ಕೆ ಆಮೇನ್ ಅನ್ನುವುದಷ್ಟೇ ಆ ವಿಶ್ವಾಸಿಗಳ ಕೆಲಸವಾಗಿತ್ತು. ಆದರೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನಂತರದ ದಿನಗಳಲ್ಲಿ ಆ ಸತ್ಯವೇದವು ಗ್ರೀಕ್ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ, ಜರ್ಮನ್ ಭಾಷೆಗೆ, ಫ್ರೆಂಚ್ ಭಾಷೆಗೆ, ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆ ಮಾಡಲ್ಪಟ್ಟಾಗ ತಮ್ಮ ಭಾಷೆಯಲ್ಲಿಯೇ ಇರುವಂತ ಸತ್ಯವೇದವನ್ನ ಅವರು ಓದುವಾಗ ಆಗ ಸಹೋದರ ಬೋಧಿಸಲ್ಪಡುಗಳಿಗೆ ಜನರು ಪ್ರಶ್ನೆ ಮಾಡುವವರಾದರು. So we are so thankful. We are indebted to the leaders in this movement who has brought the deeper understanding of theology, whether it is about God, about Christ, or Holy Spirit, the scripture. We are indebted to the movement of the Brethren movement. ಈ ಒಂದು ಸಹೋದರ ಸಭೆಗಳ ಚಳುವಳಿಯ ನಾಯಕರುಗಳ ಆ ಒಂದು ಪರಿಶ್ರಮದ ಫಲವಾಗಿ ನಮಗೆ ಈ ದಿನ ದೇವರ ವಾಕ್ಯದ ಸರಿಯಾದಂತಹ ಸ್ವಸ್ಥ ಬೋಧನೆ ಉಂಟು. ಪವಿತ್ರಾತ್ಮನ ಕುರಿತಾದಂತ ಸ್ವಸ್ಥವಾದ ಬೋಧನೆ, ಕ್ರಿಸ್ತನ ಕುರಿತಾದ ಸ್ವಸ್ಥವಾದ ಬೋಧನೆ, ರಕ್ಷಣೆಯ ಕುರಿತಾದಂತ ಸ್ವಸ್ಥವಾದ ಬೋಧನೆಗಳು ನಮಗಿರುವುದರಿಂದ ನಾವೆಲ್ಲರೂ ಅವರಿಗೆ ಚಿರಋಣಿಗಳಾಗಿದ್ದೇವೆ. Now from 1800 AD to present time, we are in the modern age. ನಾವು 1800ನೇ ಇಸವಿಯಿಂದ ಹಿಡಿದು ಇಲ್ಲಿಯವರೆಗೆ ನಾವು ಈಗ ಆ ಒಂದು ಆಧುನಿಕ ಯುಗದಲ್ಲಿದ್ದೇವೆ. Liberalism, people who don't believe in the scripture, people who add to the scripture, all that is happening in this time. ನಾವು ಈಗ ಇರುವಂತದ್ದು ಆಧುನಿಕ ಯುಗ ಅಥವಾ ಉದಾಹರಣೆಯ ಯುಗ ಎಂಬುದಾಗಿ, ಉದಾರತಾವಾದದ ಯುಗ ಎಂಬುದಾಗಿ ನಾವು ನೋಡುತ್ತೇವೆ. ಜನರು ತಮ್ಮಿಷ್ಟ ಬಂದ ಹಾಗೆ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವವರಾಗಿ, ದೇವರ ವಾಕ್ಯಕ್ಕೆ ಸೇರಿಸುವವರಾಗಿ, ದೇವರ ವಾಕ್ಯವನ್ನು ಸುಳ್ಳಾಗಿ ಬೋಧಿಸುವವರಾಗಿ ಇದ್ದಾರೆ. Most of the priests of the mainline denomination don't believe in most of the truth of the Bible. ನಾವು ನೋಡುವಾಗ ಪ್ರಾಮುಖ್ಯವಾದಂತಹ ಕ್ರೈಸ್ತ ಪಂಗಡಗಳ ನಾಯಕರುಗಳು ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವಂತಹ ಅನೇಕ ಸತ್ಯಗಳನ್ನ ಅವರು ನಂಬುವುದಿಲ್ಲ. The Roman Catholic Pope don't believe that Adam and Eve were literal people who lived. It was allegorically taught. Oh, it's a story God has given us to teach. They don't believe in Genesis 1 to 11. ರೋಮನ್ ಕ್ಯಾಥೋಲಿಕ್ ಸಭೆಯ ಪೋಪ್ ಅನ್ನು ನಾವು ನೋಡುವಾಗ ಆತನು ಆದಾಮ ಮತ್ತು ಅವ್ವ ಎಂಬಂತಹ ವ್ಯಕ್ತಿಗಳು ಜೀವಂತವಾಗಿ ಇದ್ದರು ಎಂಬುದಾಗಿ ಅವರು ನಂಬುವುದಿಲ್ಲ. ಆದಿಕಾಂಡ 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯವನ್ನ ಅವರು ನಂಬುವುದಿಲ್ಲ. ಬದಲಾಗಿ
ಈ ಆದಾಮ ಮತ್ತು ಹವ್ವ ಎಂಬಂತವರು ಕೇವಲ ಕಾಲ್ಪನಿಕ ವ್ಯಕ್ತಿಗಳಷ್ಟೇ, ಅವರುಗಳನ್ನು ಉದಾಹರಣೆಯಾಗಿ ದೇವರು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ಮಾತ್ರ ಅವರು ನಂಬುತ್ತಾರೆ. My beloved brothers and sisters, Genesis is the foundation book. If you can believe Genesis 1 to 11, that gives you a solid foundation to understand the rest of the Bible. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆದಿಕಾಂಡ ಎಂಬಂತದ್ದೇ ಸತ್ಯವೇದದಲ್ಲಿ ಮೂಲಭೂತವಾದಂತಹ ಪುಸ್ತಕ. 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದಲ್ಲಿರುವಂತಹ ಸತ್ಯಾಂಶಗಳನ್ನು ನೀವು ಅರ್ಥ ಮಾಡಿಕೊಳ್ಳುವುದಾದರೆ ಸತ್ಯವೇದದ ಎಲ್ಲಾ ಸತ್ಯಾಂಶಗಳನ್ನ ನೀವು ಅರ್ಥ ಮಾಡಿಕೊಳ್ಳಬಹುದು. Genesis is a book of the beginnings. ಆದಿಕಾಂಡ ಎಂಬುದಾಗಿ ಹೇಳುವಾಗ ಅದು ಪ್ರಾರಂಭದ ಪುಸ್ತಕವಾಗಿದೆ. ಎಲ್ಲದಿನ beginnings, how every except God. ಎಲ್ಲವೂ ಹೇಗೆ ಪ್ರಾರಂಭವಾಯಿತು ಎಂಬುದಾಗಿ ತಿಳಿಸಿಕೊಡುವಂತಹ ಪುಸ್ತಕ ದೇವರನ್ನ ಬಿಟ್ಟು. God has no beginning and no end. ದೇವರಿಗೆ ಆದಿಯಾಗಲಿ ಅಂತ್ಯವಾಗಲಿ ಇಲ್ಲ. The Bible starts with the statement, in the beginning God created the heavens and the earth. ಸತ್ಯವೇದವು ಪ್ರಾರಂಭವಾಗುವುದೇ ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದನು ಎಂಬುದಾಗಿ. Bible never argues for the existence of God. Bible never pleads with us, please believe there is a God. Bible starts with God. Hallelujah. ಸತ್ಯವೇದವು ಎಂದಿಗೂ ದೇವರು ಇದ್ದಾನೆ ಎಂಬುದಾಗಿ ನಿರೂಪಿಸಲಿಕ್ಕೆ ಹೋಗುವುದಿಲ್ಲ, ಮತ್ತು ದೇವರು ಇದ್ದಾನೆ ಆತನನ್ನು ನಂಬಿರಿ ಎಂಬುದಾಗಿಯೂ ನಮಗೆ ಬಲವಂತ ಮಾಡುವುದಿಲ್ಲ. ಬದಲಾಗಿ ಆತನು ಮೊದಲೇ ಇದ್ದನು ಎಂಬಂತ ಸತ್ಯಾಂಶವನ್ನ ಇಟ್ಟುಕೊಂಡದ್ದಾಗಿ ಸತ್ಯವೇದವು ಅದು ಪ್ರಾರಂಭವಾಗುತ್ತದೆ. ಹಲ್ಲೆಲೂಯಾ ಈ ಸತ್ಯಾಂಶಕ್ಕಾಗಿ. Bible starts with God. ಸತ್ಯವೇದವು ಪ್ರಾರಂಭವಾಗುವುದೇ ದೇವರೊಟ್ಟಿಗೆ, ದೇವರ ಮೂಲಕ. That is why it takes faith to believe that God is and is the rewarder of everyone who diligently seek him. ಆದ್ದರಿಂದಲೇ ದೇವರು ಇದ್ದಾನೆ, ಆತನನ್ನ ಹುಡುಕುವವರಿಗೆ ಆತನು ತನ್ನನ್ನು ಪ್ರಚುರಪಡಿಸಿಕೊಳ್ಳುತ್ತಾನೆ ಎಂಬಂತ ಸತ್ಯಾಂಶವನ್ನ ಅರಿತುಕೊಂಡಾಗಲೇ ನಮಗೆ ಸತ್ಯಗಳು ಪ್ರಕಟವಾಗುತ್ತವೆ. The world says, show me where is God, show me I'll believe. ಲೋಕವು ಹೇಳುತ್ತದೆ, ದೇವರು ಎಲ್ಲಿದ್ದಾನೆ ತೋರಿಸು, ನಾನು ನಂಬುತ್ತೇನೆ. But Jesus said to Martha at the tomb of Lazarus, if you believe you will see the glory of God. ಆದರೆ ಯೇಸು ಕ್ರಿಸ್ತನು ಮಾರ್ತಳಿಗೆ ಆ ಲಾಜರನ ಆ ಒಂದು ಸಮಾಧಿಯ ಬಳಿಯಲ್ಲಿ ಹೇಳಿದ್ದೇನೆಂದರೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನ ಕಾಣುವಿ. What a wonderful truth that you believe and you will see. ಎಂತಹ ಅದ್ಭುತವಾದಂತಹ ಸತ್ಯಾಂಶ ನೋಡಿರಿ, ಮೊದಲು ನೀನು ನಂಬುವುದಾದರೆ ನೀನು ನೋಡುತ್ತಿ. And I'm going to close it today. It's just an introduction about theology, Lord willing. And if the Lord has not come by next Friday, we will again study the word of God. ನಾನು ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸುತ್ತೇನೆ. ಇದು ದೈವಶಾಸ್ತ್ರದ ಅಧ್ಯಯನದ ಕುರಿತಾದಂತಹ ಒಂದು ಕಿರು ಪರಿಚಯವಾಗಿತ್ತು. ದೇವರ ಬರೋಣ ಆಗದೆ ಹೋದರೆ ಮುಂದಿನ ಶುಕ್ರವಾರ ನಾವು ಮತ್ತೆ ಈ ಅಧ್ಯಯನವನ್ನ ಮುಂದುವರಿಸೋಣ. Remember the 2 key verses. Study to show yourself approved unto God, a workman that need not be ashamed. Secondly, always be ready to give an answer to those you ask of your faith. ಹಲೋ, ಎರಡು ಸತ್ಯಾಂಶ. Always keep in mind those two, memorize those 2 verses. ಈ 2 ಸತ್ಯಾಂಶಗಳನ್ನ ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ. ಏನೆಂದರೆ, ಕೇಳುವವರಿಗೆ ನೀವು ಬೋಧಿಸಲಿಕ್ಕೆ ಶಕ್ತರಾಗುವ ಹಾಗೆ ನಂಬಿಕೆಯ ಮೂಲಕ ಮತ್ತು ನಿಮ್ಮ ಮನಸಾಕ್ಷಿಯ ಮೂಲಕ ದೇವರ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡವರಾಗಿರಬೇಕು. ಎರಡನೇದಾಗಿ, ದೇವರ ವಾಕ್ಯವನ್ನು ಸರಿಯಾಗಿ ವಿಂಗಡಿಸಿ ಅವಮಾನಕ್ಕೆ ಗುರಿಯಾಗದ ಕೆಲಸಕ್ಕೆ. 2 Timothy 2:15, 1 Peter 3:15. Memorize those verses and that will be a basis ground for our desire to study God. 2 ತಿಮೋಥೆಯನ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ ಮತ್ತು 1 ಪೇತ್ರ 3ನೇ ಅಧ್ಯಾಯ 15ನೇ ವಚನ. ಈ 2 ವಚನಗಳನ್ನ ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದಾದರೆ ಅದು ನಮ್ಮ ಈ ಒಂದು ಅಧ್ಯಯನಕ್ಕೆ ಅದು ಮೂಲಭೂತವಾಗಿರುತ್ತದೆ. I just try to give the whet your appetite. ನಿಮಗೆ ಒಂದು ಹಸುವಿಗೆ ಒಂದು ಸ್ವಲ್ಪ ರುಚಿ ಕೊಡುವುದು. That's all I tried
I hope you will have that eagerness to know more about God. ನಿಮ್ಮ ಆ ಒಂದು ಹಸಿವಿಗೆ ಸ್ವಲ್ಪ ಆ ಒಂದು ಆಹಾರ ಕೊಡುವ ಹಾಗೆ ನಾನು ಮಾಡಿದ್ದೇನೆ. ಇದರಿಂದ ನೀವು ಇನ್ನೂ ಹೆಚ್ಚಾಗಿ ದೇವಶಾಸ್ತ್ರವನ್ನ ಅಧ್ಯಯನ ಮಾಡಲಿಕ್ಕೆ ಆಸಕ್ತಿ ಉಳ್ಳವರಾಗುತ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. May God help our study together in the coming days. ದೇವರು ಮುಂದಿನ ದಿನಗಳಲ್ಲಿ ನಾವು ಜೊತೆಯಾಗಿ ಅಧ್ಯಯನವನ್ನು ಮುಂದುವರಿಸುವ ಹಾಗೆ ಸಹಾಯ ಮಾಡಲಿ. May his name be glorified.